ಹೇಳಿದ್ದ ಅಧಿಕಾರಿಗಳಿಗೆ ಕೂಡ ಇದನ್ನೇ ಹೇಳಿದ್ದು. ದಿಲ್ಲಿಯ ಪೊಲೀಸ್ ಅಧಿಕಾರಿಗಳಿಗೆ ಇದನ್ನೇ ಹೇಳಿದ್ದು. ನಾವು ನಮ್ಮ ಮೊಬೈಲ್ಗಳನ್ನು ನೋಡಿ ಇದರ ಒಳಗಡೆ ಏನು ಧರ್ಮಸ್ಥಳದಲ್ಲಿ ನಡೆದಂಥ ಅತ್ಯಾಚಾರಗಳಿದ್ದಾವೆ ಅವರು ಒಂದು ದಂಗಾಗಿ ಬಿಟ್ಟರು. ಇದನ್ನೆಲ್ಲ ನೋಡಿ ಇಷ್ಟೆಲ್ಲ ಆಗ್ತದ ಭಾರತ ದೇಶದಲ್ಲಿ? ಮೊದಲಿಗೆ ಬಂದಾಗ MP MLAಗಳನ್ನು ಹುಡುಕ್ತಾ ಇದ್ದೀರಿ, ನೀವು ಸಿಕ್ಕಿದ್ರಾ? ಬಹುಶಃ ಅವರು ಶಾಶ್ವತವಾಗಿ ಕಾಣೆ ಆಗುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಶಾಶ್ವತವಾಗಿ ಇನ್ನು ಯಾರಿಗೂ ಸಿಕ್ಕದ ಹಾಗೆ. ಬಹುಶಃ ನಾವು ಇಷ್ಟು ಬೇಡ್ಕೊಳ್ಳೋದು ಸಮಾಜಕ್ಕೆ ಸಿಕ್ಕದಿದ್ದು ತೊಂದರೆ ಇಲ್ಲ, ನಿಮ್ಮನ್ನು ನಂಬಿದ ಕುಟುಂಬಕ್ಕಾದರೂ ಸಿಕ್ಕಿ ಅಂತ. ಯಾಕಂತ ಹೇಳಿದರೆ ಇದು ಬರೀ ಒಂದು ಹೆಣ್ಣಿಗೆ ಏನಾದರೂ ಆದರೆ ಇಡೀ ದೇಶ ಭುಗಿಲು ಹೇಳಬೇಕು. ಅಂಥದ್ರಲ್ಲಿ ನೂರಾರು ಜನ ಹೆಣ್ಮಕ್ಳನ್ನ ಅವರು ಕೊಂದು ಹಾಕಿದ್ದಾರೆ, ಮುಚ್ಚಿ ಹಾಕಿದ್ದಾರೆ, ದೇವರನ್ನ ಮುಂದಿಟ್ಟು ಅವರು ಪರಾರಿ ಆಗ್ತಾ ಇದ್ದಾರೆ. ಇದನ್ನು ನಾವು ಆಗೋದಕ್ಕೆ ಬಿಡೋದಿಲ್ಲ ಇನ್ಮೇಲೆ. ದೆಹಲಿ ಪೊಲೀಸರ ಮನಸ್ಸು ಕರಗ್ತು, ಆದರೆ ಕರ್ನಾಟಕದ ಪೊಲೀಸರು, ವಿಶೇಷವಾಗಿ ಬೆಳ್ತಂಗಡಿ ಪೊಲೀಸರ ಮನಸ್ಸು ಇನ್ನೂ ಕರಗಲಿಲ್ಲ. ಆ ಮಕ್ಕಳ ಒಂದು ಹತ್ಯೆ ಆಗಿ ಇಷ್ಟು ವರ್ಷ ಆಯಿತು, ಆ ಮಗುವಿನ ಹತ್ಯೆ ಆಗಿ ಇಷ್ಟು ವರ್ಷ ಆಯಿತು ಅನ್ನೋ ಬೇಸರ ನಮಗಿದೆ. ನಮಗೆ ದೆಹಲಿ ಪೊಲೀಸರಿಗೆ ಏನಾದರೂ ಕೊಟ್ಟರೆ ಅತ್ಯಾಚಾರಿಗಳನ್ನು ಶೂಟ್ ಮಾಡಿ ಎನ್ಕೌಂಟರ್ ಮಾಡ್ತೀವಿ ನಾನು ಅಂತ ದೆಹಲಿ ಪೊಲೀಸರು ಹೇಳಿದರು. ಬಿಡುದಿಲ್ಲ ಬಿಡುದಿಲ್ಲ ಅರೆಸ್ಟ್ ಆಗಿರುವಂಥದ್ದು ಯಾಕೆ ಸರ್, ಮತ್ತೆ ಏನು ವಿಚಾರ ನಡೆದಿರುವಂಥದ್ದು? ಇವತ್ತು ಪ್ರಿವೆಂಟಿವ್ ಅರೆಸ್ಟ್ ಅಂತ ಕರ್ಕೊಂಡು ಹೋಗಿದ್ದರು. ಅದೊಂದು ಸಾಮಾನ್ಯ ಪ್ರಕ್ರಿಯೆ. ಯಾಕಂತ ಹೇಳಿದರೆ ನವದೆಹಲಿಯಲ್ಲಿದ್ದಂಥ ಪೂರ್ತಿಯಾಗಿ ಸೆಕ್ಷನ್ 144 ಜಾರಿ ಇದೆ. ಬರುವ ಮಾರ್ಚ್ 12ನೇ ತಾರೀಕಿನವರೆಗೆ 144 ಸೆಕ್ಷನ್ ಜಾರಿ ಇದೆ. ಯಾರೂ ಕೂಡ ಇಲ್ಲಿ ಪ್ರತಿಭಟನೆ ಮಾಡಬಾರ್ದು ಅಂಥೇಳಿ. ಆದರೆ ನಿನ್ನೆ ಈ ಸೆಕ್ಷನ್ 144 ನಿಷೇಧಾಜ್ಞೆ ಇದ್ದಾಗಲೂ ಕೂಡ ನಮ್ಮ ಒಂದು ಪ್ರತಿಭಟನೆ ಹೋರಾಟದ ಒಂದು ಕಿಚ್ಚು, ನಾವು ದಕ್ಷಿಣ ಭಾರತದ ಕರ್ನಾಟಕದಿಂದ ಸುಮಾರು 2,500 ಕಿಲೋಮೀಟರ್ ನಾವು ಬಂದಿದ್ದೀವಿ. ಮತ್ತು ನಿನ್ನೆಯ ದಿನ ಕರ್ನಾಟಕ ಭವನದಲ್ಲಿ ಅಲ್ಲಿದ್ದಂತಹ ಹಿರಿಯ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ನಾವು ಮನವರಿಕೆ ಮಾಡಿಕೊಟ್ಟಿದ್ದೇನು ಅಂತ ಹೇಳಿದರೆ, ಪ್ರಾರಂಭದಲ್ಲಿ ಒಂದು 5-10 ನಿಮಿಷದಲ್ಲಿ ಅವ್ರು ಏನು ತಿಳ್ಕೊಂಡಿದ್ರು, ಇದೇನೋ ಪೊಲಿಟಿಕಲ್ ಎಜಿಟೇಷನ್ ಇರ್ಬೋದು ಅಂತ ಇನ್ನೇನೋ ತಿಳ್ಕೊಂಡಿದ್ರು, ರಾಜಕೀಯ ಕಾರಣಕ್ಕೋಸ್ಕರ ಮಾಡ್ತಿರ್ಬೋದು ಅಂದು ತಿಳ್ಕೊಂಡು ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸ್ ಪಡೆ ಬಂತು. ಆದರೆ ನಾವು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಮತ್ತು ಎಲ್ಲ ನಮ್ಮ ಮೋಹಿತರು ಇರ್ಬೋದು, ತಮ್ಮಣ್ಣ ಶೆಟ್ಟರು ಮತ್ತು ನಮ್ಮ ಜೊತೆಗಿದ್ದಂಥ ಅಡ್ವೊಕೇಟ್ಸ್ಗಳು, ಪ್ರಸನ್ನ ಅಕ್ಕ, ಎಲ್ಲರೂ ಕೂಡ ಪ್ರಮುಖ ಜಯಂತ್ ಟಿ ಅವರು, ನೀತಿ ಅವರೆಲ್ಲರೂ ಕೂಡ ಮತ್ತು ಎಲ್ಲ ಪ್ರಮುಖರು ಏನು ನಾವು ಕನ್ವಿನ್ಸ್ ಮಾಡಿದ್ದೀವಿ ಅಂತ ಹೇಳಿದರೆ, ನೋಡಿ ನಾವು ದೆಹಲಿಗೆ ಇಲ್ಲಿ ಯಾವುದೇ ರಾಜಕೀಯ ಪಕ್ಷವನ್ನು ಬೈಯೋದಕ್ಕೆ, ಧಿಕ್ಕಾರ ಹಾಕೋದಕ್ಕಾಗಲಿ ಅಥವಾ ಯಾವುದೇ ರಾಜಕೀಯ ನಾಯಕರನ್ನು ಬೈಯೋದಕ್ಕೆ ನಾವು ಬಂದಿಲ್ಲ. ನಮಗೆ ನ್ಯಾಯ ಬೇಕು, ಅದಕ್ಕೋಸ್ಕರ ನಾವು ಬಂದಿದ್ದೀವಿ ಅಂತ ಕನ್ವಿನ್ಸ್ ಮಾಡಿದ ತಕ್ಷಣವೇ ಸಾಕಷ್ಟು ಕೋಆಪ್ರೇಟ್ ಮಾಡಿದರು. ಇವತ್ತು ಕೂಡ ಜನಪತ್ನಲ್ಲಿ 10th ಜನಪತ್ ಶ್ರೀಮತಿ ಸೋನಿಯಾ ಗಾಂಧೀಜಿ ಅವರ ನಾವು ಗೃಹ ವಾಸಕ್ಕೆ ಹೋದಾಗಲೂ ಕೂಡ ಕುಸುಮಾವತಿ ಅಕ್ಕ ಭಾಳ ವಿವರವಾಗಿ ಹೇಳಿದರು. ನಾವು ಕೂಡ ಎಳೆಯಾಗಿ ಅಲ್ಲಿ ಕಚೇರಿಗೆ ಮಾಹಿತಿಯನ್ನು ಕೊಟ್ವಿ ಮತ್ತು ನಮ್ಮ ಮುಂದೆನೇ ಶ್ರೀಮತಿ ಸೋನಿಯಾ ಗಾಂಧಿ ಅವ್ರ ಜೊತೆಗೂ ಕೂಡ ಮಾತುಕತೆ ಆಯಿತು. ಅವರು ಯಾಕೆ ಭೇಟಿ ಆಗಲಿಲ್ಲ ಅಂತ ಹೇಳಿದರೆ ಅವರ ಆರೋಗ್ಯ ವಿಚಾರ, ಮತ್ತು ನಾವು ಬಂದಾಗಲೇ ಅವರ ಮಗಳಾದಂತಹ ಇವರು ಕೂಡ ಬಂದಿದ್ದರು, ಪ್ರಿಯಾಂಕಾ ಗಾಂಧೀಜಿಯವರು ಬಂದರೂ ಕೂಡ ಅವ್ರಿಗೂ ಕೂಡ ಭೇಟಿಯಾಗೋಕ್ಕಾಗಲಿಲ್ಲ. ಆದರೆ ಎಲ್ಲ ವಿವರಗಳನ್ನು ಕೂಡ ಕುಸುಮಾವತಿ ಅಕ್ಕ ಅವ್ರು ಕೊಟ್ಟಿದ್ದಾರೆ, ಮಹೇಶ್ ಶೆಟ್ಟರು ಅವ್ರು ಕೊಟ್ಟಿದ್ದಾರೆ, ನಾವು ಕೊಟ್ಟಿದ್ದೀವಿ. ಬರೀ ಸೌಜನ್ಯ ಪ್ರಕರಣ ಒಂದೇ ಅಲ್ಲ, ಅದರ ಹಿಂದೆ ಆದಂತಹ ನಿರಂತರ ಹತ್ಯೆಗಳ ಬಗ್ಗೆ ಮತ್ತು ಅವುಗಳನ್ನು ಯಾವ ರೀತಿ ಮರೆ ಮಾಚಿದ್ದಾರೆ ಅನ್ನೋದು ಎಲ್ಲ ವಿವರಣೆ ಕೊಟ್ಟ ಮೇಲೆ ಭಾಳಷ್ಟು ಶಾಕ್ ಆದರು ಅವರು. ಭಾಳಷ್ಟು ಅವರಿಗೂ ಕೂಡ ಶಾಕ್ ಆಗಿದೆ. ಇಷ್ಟೊಂದು ಪ್ರಮಾಣದಲ್ಲಿ ಆಗಿದೆ, ನಾವು ಇನ್ಮೇಲೆ ಸುಮ್ಮನೆ ಕೂಡಬಾರ್ದು, ಖಂಡಿತ ನ್ಯಾಯ ಕೊಡ್ತೀವಿ ಅಂತ ಕುಸುಮಾವತಿ ಅಕ್ಕ ಅವರಿಗೆ ಮತ್ತು ನಮ್ಮೆಲ್ಲರಿಗೂ ಕೂಡ ಒಂದು ಭರವಸೆಯನ್ನು ಕೊಟ್ಟರು. ಅದಾಗಿ ಹೊರಗೆ ಬಂದ ತಕ್ಷಣವೇ
ಮತ್ತೆ ಯಾಕಂದರೆ ನಾವು ಇವತ್ತು ಹೆಂಗಾಗಿದೆ ಅಂತ ಹೇಳಿದರೆ ನಾವು ದೆಹಲಿಯಲ್ಲಿ ಎಲ್ಲೇ ನಾವು ಓಡಾಡಿದರೂ ಕೂಡ ನಮ್ಮ ಹಿಂದೆ ಪೊಲೀಸರು ಒಂದು ಪಡೆನೇ ಇದೆ. ಇವರು ಎಲ್ಲಾದರೂ ಮತ್ತು ದೊಡ್ಡ ಮಟ್ಟದ ಇದನ್ನು ಆಗಬಾರ್ದು, ಅನಾಹುತ ಆಗಬಾರ್ದು ಅಂತೇಳಿ. ಹೀಗಾಗಿ ನಾವು ರಾಜ್ಘಾಟ್ನಲ್ಲಿ ಹೋದಾಗ ಕೂಡ ಪೊಲೀಸರು ನಮ್ಮನ್ನು ಹಿಂಬಾಲಿಸಿ ಬಂದರು. ಮತ್ತು ನಿಮಗೆ ಪರ್ಮಿಷನ್ ಏನಾದರೂ ಬೇಕಿದ್ದರೆ ಮಾತಾಡ್ತೀವಿ, ಆದರೆ ಈಗ ನಿಮ್ಮನ್ನು ಪ್ರಿವೆಂಟಿವ್ ಅರೆಸ್ಟ್ ಮಾಡ್ತೀವಿ ಅಂತ ಕರ್ಕೊಂಡೋದ್ರು. ಹೋಗಬೇಕಾದ್ರೆ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೂ ಕೂಡ ವಿವರಣೆ ಮಾಡಿದ್ದೀವಿ ನಾವು, ಯಾಕೆ ಬಂದಿದ್ದೀವಿ, ಹೇಗೆ ಬಂದಿದ್ದೀವಿ ಅಂತೇಳಿ. ಅಲ್ಲಿ ಹಿರಿಯ ಅಧಿಕಾರಿಗಳಿಗೂ ಕೂಡ ಪಾರ್ಲಿಮೆಂಟ್ರಿ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ನಲ್ಲಿ ನಾವು ವಿವರಣೆ ಕೊಟ್ಟ ಮೇಲೆ ಅವರಿಗೂ ಕೂಡ ದಿಗ್ಭ್ರಮೆ ಆಯಿತು. ದೆಹಲಿಯಲ್ಲಿ ಬರೀ ಒಂದು ನಿರ್ಭಯಾಳ ಹೋರಾಟಕ್ಕೆ ಇಷ್ಟು ದೊಡ್ಡ ಮಟ್ಟದ ಜನಬೆಂಬಲ ಸಿಕ್ತು, ನ್ಯಾಯ ಸಿಕ್ತು. ಆದರೆ ನೂರಾರು ಹೆಣ್ಮಕ್ಳ ಹತ್ಯೆ ಆಗಿದ್ದರೆ ನಮಗೆ ದೆಹಲಿ ಪೊಲೀಸರಿಗೆ ಏನಾದರೂ ಕೊಟ್ಟರೆ ಅತ್ಯಾಚಾರಿಗಳನ್ನು ಶೂಟ್ ಮಾಡಿ ಎನ್ಕೌಂಟ್ರ್ ಮಾಡ್ತೀವಿ ನಾನು ಅಂತ ದೆಹಲಿ ಪೊಲೀಸರು ಹೇಳಿದರು. ಅಷ್ಟು ಹೇಳಿ ಅತ್ಯಂತ ನಮ್ಮನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿ ಟೀ ಕುಡಿಸಿ ಕಳಿಸಿದ್ರು ಅವರು. ನಮಗೆ ಆಗ್ತಾ ಇರುವಂಥ ಬೇಸರ ಅಂತ ಹೇಳಿದರೆ ದೆಹಲಿ ಪೊಲೀಸರ ಮನಸ್ಸು ಕರಗ್ತು, ಆದರೆ ಕರ್ನಾಟಕದ ಪೊಲೀಸರು, ವಿಶೇಷವಾಗಿ ಬೆಳ್ತಂಗಡಿ ಪೊಲೀಸರ ಮನಸ್ಸು ಇನ್ನೂ ಕರಗಲಿಲ್ಲ. ಆ ಮಕ್ಕಳ ಒಂದು ಹತ್ಯೆ ಆಗಿ ಇಷ್ಟು ವರ್ಷ ಆಯಿತು, ಆ ಮಗುವಿನ ಹತ್ಯೆ ಆಗಿ ಇಷ್ಟು ವರ್ಷ ಆಯಿತು ಅನ್ನೋ ಬೇಸರ ನಮಗಿದೆ. ಆನಂತರ ಅವರೇ ತಮ್ಮ ವೆಹಿಕಲ್ನಲ್ಲಿ ಒಂದು ವೆಹಿಕಲ್ ಮಾಡಿ ಅವರೇ ನಮಗೆ ಕಳಿಸ್ಕೊಟ್ರು. ನಿಮಗೆ ಜಯವಾಗಲಿ, ಸೆಕ್ಷನ್ 144 ಇರಲಿಲ್ಲ ಅಂತ ಹೇಳಿದರೆ ಖಂಡಿತ ಇನ್ನೂ ನಾವೇ ನಿಮಗೆ ಇನ್ನೂ ಜಾಸ್ತಿ ಬೆಂಬಲ ನಾವು ಕೊಡ್ತಾ ಇದ್ವಿ ಅಂತೇಳಿ ಸ್ವತಃ ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳಿದರು. ಮತ್ತು ಆ ಪಾರ್ಲಿಮೆಂಟ್ ಹೌಸ್ನಲ್ಲಿರುವಂಥ ಹಿರಿಯ ಅಧಿಕಾರಿಗಳು ಕೂಡ ಅವ್ರು ಹೇಳಿದರು, ಅವರು ಸೌಜನ್ಯಪರ ಹೋರಾಟಗಾರರು, ಅವರಿಗೆ ನ್ಯಾಯ ಸಿಗಬೇಕು ಅಂತ ಬಂದಿದ್ದಾರೆ, ಹೀಗಾಗಿ ಅವ್ರನ್ನ ಭಾಳ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿನೂ ಕೂಡ ಅವರು ದೂರವಾಣಿ ಮಾಡಿ ಮುಖಾಂತರ ಹೇಳಿದರು. ಹೀಗಾಗಿ ಇಡೀ ದೆಹಲಿಯಲ್ಲಿ ಒಳ್ಳೆಯ ಪ್ರಕೃತಿಯೇ ಸಿಕ್ಕಿದೆ. ಇನ್ನೊಂದು ಮಾನ್ಯ ಪ್ರಧಾನಮಂತ್ರಿಜಿಗಳಿಗೂ ಕೂಡ ಏನಂತ ಹೇಳಿದರೆ ದೆಹಲಿಯಲ್ಲಿ ಪೊಲೀಸರು ಹೇಳಿದರು, ಬನ್ನಿ ನಾವು ಕರ್ಕೊಂಡು ಹೋಗ್ತೀವಿ, ಈ ಮೆಮೊರಂಡಮ್ ಕೊಡಿ ಅಂಥೇಳಿ. ಆದರೆ ನಮ್ಮ ಉದ್ದೇಶ ಏನಂತ ಹೇಳಿದರೆ, ನೋಡಿ, ಪ್ರಧಾನಮಂತ್ರಿಗೆ ಒಂದು ಟ್ವೀಟ್ ಮಾಡಿದರೆ ಹೋಗಿಬಿಡ್ತದೆ, ಒಂದು ಇಮೇಲ್ ಮಾಡಿದರೆ ಹೋಗಿಬಿಡ್ತದೆ, ಆದರೆ ನಮ್ಮ ಉದ್ದೇಶ ಅದಾಗಿದ್ದಿಲ್ಲ. ಪ್ರತಿಭಟನೆ ನಡೀತಾ ಇದೆ ಈ ನರಹಂತಕರ ವಿರುದ್ಧ, ನೇತ್ರಾವತಿ ತೀರದ ಹಂತಕರ ವಿರುದ್ಧ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಾ ಇದೆ ಅಂಥೇಳಿ ಮಾನ್ಯ ಮೋದಿಜಿಯವರಿಗೆ ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿಗಳ ಕಾರ್ಯಾಲಯಕ್ಕೆ ಮುಟ್ಟಿಸ್ಬೇಕಾಗಿತ್ತು. ಆ ಕೆಲಸ ಅತ್ಯಂತ ಯಶಸ್ವಿಯಾಗಿ ನಾವೆಲ್ಲ ಹೋರಾಟಗಾರರು ಕೂಡ ಇವತ್ತು ನಾವು ಮಾಡಿದ್ದೀವಿ ಅನ್ನೋ ಮಾತನ್ನು ಹೆಮ್ಮೆಯಿಂದ ನಾವು ಹೇಳ್ತಾ ಇದ್ದೀವಿ. ಮಹೇಶ್ ಶೆಟ್ಟಿ ತಿಮರೋಡಿಯವರ ನೇತೃತ್ವದಲ್ಲಿ ಇದು ಕರ್ನಾಟಕದಿಷ್ಟೇ ಅಲ್ಲ, ಇಡೀ ದೇಶದ ಇತಿಹಾಸದಲ್ಲಿ 2,500 ಕಿಲೋಮೀಟರಿಂದ ಬಂದು ರಾಷ್ಟ್ರದ ರಾಜಧಾನಿಯಲ್ಲಿ ಒಂದು ಹೆಣ್ಣು ಮಗುವಿನ ನ್ಯಾಯಕ್ಕೋಸ್ಕರ ಏನಾದರೂ ಹೋರಾಟ ನಡೆದಿದ್ದರೆ ಅದು ಈ ಹೋರಾಟ, ಮಹೇಶ್ ಶೆಟ್ಟಿ ತಿಮರೋಡಿ ನೇತೃತ್ವದಿಂದ ಧರ್ಮಸ್ಥಳ ನಿರ್ಭಯಾಳ ಹೋರಾಟ ಮಾತ್ರ. ಇದೊಂದು ಅದ್ಭುತವಾದಂತಹ ಮತ್ತು ಅತ್ಯಂತ ರೋಚಕವಾದಂಥ ಹೋರಾಟ. ಇನ್ನು ಮುಂದಿನ ದಿನಾನೂ ಕೂಡ ನಾವು ಬಿಡಲ್ಲ. ಯಾಕಂತ ಹೇಳಿದ್ರೆ ನಮಗೆ ಕನ್ಫರ್ಮ್ ಆಗಿದೆ, ಇವ್ರು ಹೇಳ್ತಾ ಇದ್ರು ನಮಗೆ ಸುಪ್ರೀಂ ಕೋರ್ಟ್ ಗೊತ್ತು, ಅವ್ರಿಗೆ ಗೊತ್ತು, ನಮಗೆ ಅವ್ರಿಗಿಂತ ಜಾಸ್ತಿ ಚೆನ್ನಾಗಿ ಗೊತ್ತಾಗಿದ್ದಾರೆ. ಈಗ ವಿಷಯ ತಿಳಿಸಿದ ಮೇಲೆ ನಮಗೆ ಅವ್ರಿಗಿಂತನೂ ಕೂಡ ಜಾಸ್ತಿ ಗೊತ್ತಿದ್ದಾರೆ. ಹೀಗಾಗಿ ಇವರು ಟೊಳ್ಳು ಮಾತು, ಟೊಳ್ಳು ಭಾಷಣ, ಟೊಳ್ಳು ಹೇಳಿಕೆಗಳು ನಡೆಯೋದಿಲ್ಲ. ಇವರ ಮುಖವಾಡವನ್ನು ನಿನ್ನೆನೂ ಕೂಡ ಕರ್ನಾಟಕ ಭವನದಲ್ಲಿದ್ದಂಥ ಹಿರಿಯ ಅಧಿಕಾರಿಗಳ ಮುಂದೆ ಎಳೆಯಾಗಿ ಬಿಚ್ಚಿಟ್ಟಿದ್ದೀವಿ. ಇವರು ಎಂಥ ವ್ಯಕ್ತಿಗಳು, ಹಿಂದೂ ಒಂದು ದೇವಸ್ಥಾನ ಅನ್ನುವನ್ನು ಮುಂದಿಟ್ಕೊಂಡು ಧರ್ಮದ ರಕ್ಷಣೆ ಅಂತ ಹೇಳಿ ಒಂದು ಮುಖವಾಡನ್ನು ಹಾಕ್ಕೊಂಡಿದ್ರಲ್ಲ, ಅವರ ಮುಖವಾಡವನ್ನು ದಾಖಲೆ ಸಮೇತ ಕಳಚಿ ಹಾಕಿದ್ದೀವಿ. ಇಲ್ಲಿಯ ದೆಹಲಿ ಪೊಲೀಸರಿಗೂ ಮತ್ತು ಅಧಿಕಾರಿಗಳಿಗೂ ನಾವೇನು ಹೇಳಿದ್ದೀವಿ, ಬರೀ ನಾವು ಕರಾವಳಿ ಭಾಗದಲ್ಲಿ ಇಷ್ಟೇ ಭಾಷಣದಲ್ಲಿ ನಾವು ಹೇಳ್ತಾ ಇದ್ದಿಲ್ಲ ಸಾಕ್ಷಿ ಇದೆ ಅಂಥೇಳಿ. ಇಲ್ಲಿಯೂ ಕೂಡ ಕೆಲವೊಂದು ಅಧಿಕಾರಿಗಳಿಗೆ ಬರವಣಿಗೆಯಲ್ಲಿ ಬರೆದು ಕೊಟ್ಟಿದ್ದೀವಿ, ನಮ್ಮ ಹತ್ರ ಸಾಕ್ಷಿ ಇದೆ, ನಮಗೆ ಅವಕಾಶ ಕೊಡಿ, ಎಲ್ಲವನ್ನು ಕೂಡ ಬಿಡಿಸಿಡ್ತೀವಿ ಅಂತ ಹೇಳಿದ್ದೀವಿ ನಾವು ಅವ್ರಿಗೆ. ನಾವು ಅಲ್ಲಿ ಭಾಷಣದಲ್ಲಿ ಹೇಳ್ತಾ ಇಲ್ಲ, ಇಲ್ಲಿಯೂ ಕೂಡ ಪ್ರಮುಖ ಅಧಿಕಾರಿಗಳ ಮುಂದೆ, ದೊಡ್ಡ ಮಟ್ಟದ ಅಧಿಕಾರಿಗಳಿಗೆ ನಾವು ಭೇಟಿಯಾಗಿದ್ದೀವಿ. ವಿಷಯ ಅದನ್ನು ನಾವು ಇಲ್ಲಿ ಹೇಳುವಂಥ ಅವಶ್ಯಕತೆ ಇಲ್ಲ. ಹೀಗಾಗಿ ದೆಹಲಿಯ ಈ ಒಂದು ಹೋರಾಟ ಅತ್ಯದ್ಭುತವಾದಂಥ ಹೋರಾಟ, ಅತ್ಯದ್ಭುತವಾದಂಥ ಯಶಸ್ಸು ನಮಗೆ ಸಿಕ್ಕಿದೆ. ಇದಕ್ಕೆ ಸಹಕಾರ ನೀಡಿದಂಥ ಎಲ್ಲರಿಗೂ ಕೂಡ, ಕರ್ನಾಟಕ ಇರ್ಬೋದು, ಬೇರೆ ರಾಜ್ಯ ಇರ್ಬೋದು, ಅನೇಕ ಯುವಕರು, ಬೇರೆ ಕೆಲಸಗಾರರು ಇರ್ಬೋದು, ಬೇರೆ ವರ್ಗದಿಂದ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಹೋರಾಟ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. 100ಕ್ಕೆ 100 ಸೌಜನ್ಯಾಳಿಗೆ ಅಷ್ಟೇ ಅಲ್ಲ, ಅವಳಿಗಿಂತ ಮುಂಚೆ ಏನು ಹತ್ಯೆಗಳು ನಡೆದಿದೆ, ಯಾರು ಬಲಿಪಶುವಾಗಿದ್ದಾರೆ, ಎಲ್ಲರಿಗೂ ಕೂಡ ಖಂಡಿತ ಆದಷ್ಟು ಬೇಗ ಸಿಗುತ್ತೆ ಅನ್ನೋ ಒಂದು ಮಾತನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. ದೂರದಿಂದ ಬಂದು ಪ್ರೊಟೆಸ್ಟ್ ಎಲ್ಲ ಮಾಡಿ ಆಯ್ತು, ಇನ್ನೂ ಕೂಡ ಡಿಲೇ ಆದರೆ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಇರುತ್ತೆ ಅಂತ ನೋಡಿ. ಇಲ್ಲಿ ನಮಗೆ ಒಂದು ಆತ್ಮವಿಶ್ವಾಸ ಹೆಚ್ಚಿಗೆ ಆಗಿದೆ ದೆಹಲಿಗೆ ಬಂದ ನಂತರ. ಯಾಕಂತ ಹೇಳಿದರೆ ಇವರು ಅಲ್ಲಿ ಏನು ಸ್ವಲ್ಪ ಟೊಳ್ಳಾಗಿ ತಮ್ಮನಷ್ಟಕ್ಕೆ ತಾವೇ ತೋರಿಸ್ಕೊಳ್ತಾ ಇದ್ರು, ಅದೇನೂ ಇಲ್ಲ ಇಲ್ಲಿ.
ಅದೇನೂ ಇಲ್ಲ. ಇವ್ರಿಗೆ ಭಾಳ ಕ್ಲೋಸ್, ಇವ್ರಿಗೆ ಏನೋ ಪ್ರೈಮ್ ಮಿನಿಸ್ಟರ್ ಕ್ಲೋಸು, ಅವ್ರ ಕ್ಲೋಸ್, ಇಲ್ಲಿ ಏನೂ ಅಲ್ಲ. ನಂತರ ಅಲ್ಲಿರುವಂಥ ಕಾಂಗ್ರೆಸ್ಸಿನ ಲೀಡರ್ಗಳು ಕ್ಲೋಸು ಅಂತೇಳಿ ಭಾರಿ ದೊಡ್ಡ ದೊಡ್ಡ ಕೊಚ್ಕೊಳ್ತಾ ಇದ್ರು. ಮೊನ್ನೆ KJ ಜಾರ್ಜ್ ಅವ್ರನ್ನ ಕರೆಸಿಬಿಟ್ಟು ನಾವೇನೋ ಮಾಡಿಬಿಡ್ತೀವಿ, ಇದನ್ನು ಮುಚ್ಚಾಕಿಸ್ತೀವಿ ಅಂತ ಹೇಳಿದರು. ಅದು ಯಾವುದು ಕೂಡ ನಡೆಯಲ್ಲ. ಖಂಡಿತ ನಮಗೆ ಕಾನೂನಿನ ಬಗ್ಗೆ ವಿಶ್ವಾಸ ಇದೆ. ಒಂದು ವೇಳೆ ಇದು ನೋಡಿ ಬೇಕು ಅಂತಲೇ ಮಾಡಿದರೆ ದೊಡ್ಡ ಮಟ್ಟದ ದಂಗೆ ಆಗೇ ಆಗ್ತದೆ, ದಂಗೆ ಆಗೇ ಆಗುತ್ತೆ. ಇಲ್ಲಿ ದೆಹಲಿಯಲ್ಲೂ ಕೂಡ ಅದೇ ಆಗಿದೆ, ಹಿಂದೆ ಎಲ್ಲ ಭಾಗದಲ್ಲಿಯೂ ಕೂಡ ದಂಗೆ ಆಗಿದೆ. ಆದರೆ ನಮಗೆ ಆ ರೀತಿ ಆಗೋದು ಬೇಡ. ಒಂದು ವೇಳೆ ಅವ್ರು ತಿರಸ್ಕಾರ ಮಾಡಿದರೆ ಖಂಡಿತ ಒಂದು ದೊಡ್ಡ ಮಟ್ಟದ ದಂಗೆ ಆಗೇ ಆಗುತ್ತೆ. ಈಗ ಸೋನಿಯಾ ಗಾಂಧಿ ಅವರ ಗಮನಕ್ಕೆ ತಂದಿದ್ದು ಅದನ್ನು ಕರ್ನಾಟಕ ರಾಜ್ಯದ ಮೇಲೆ ರಾಜ್ಯ ಸರ್ಕಾರ ಅವ್ರದೇ ಸರ್ಕಾರ ಇರೋದು. ಖಂಡಿತ ಅದನ್ನೇ ಹೇಳಿದ್ದೀವಿ ನಾವು, ಅದನ್ನೇ ಕೇಳಿದ್ದೀವಿ ನಾವು. ನಿಮ್ಮದೇ ಸರ್ಕಾರ ಇದೆ, ದಯವಿಟ್ಟು ಅವ್ರಿಗೆ ಹೇಳಿ ಅಂತ ಹೇಳಿದ್ಕೂಡಲೇ ಅವರು ಸ್ಪಂದಿಸಿದ್ದಾರೆ. ಕುಸುಮಾವತಿ ಒಂದು ಗಂಟೆವರೆಗೂ ಕೂಡ ಚರ್ಚೆ ಆಗಿದೆ. ಇವತ್ತು ಪೂರ್ತಿಯಾಗಿ ಎಳೆಯಾದಂಥ ಹಿರಿಯ ಅಧಿಕಾರಿಗಳು, ಅವರ ಆಪ್ತರು ಸಂಪೂರ್ಣ ಮಾಹಿತಿಯನ್ನು ತಗೊಂಡಿದ್ದಾರೆ ನಮ್ಮ ಕಡೆಯಿಂದ. ಇಲ್ಲಿ 144 ಸೆಕ್ಷನ್ ಉಂಟು, 4 ಜನನೇ ಬಿಡುದು ಕಷ್ಟ. ಅಂತರಲ್ಲಿ ನಿಮಗೆ ಹೇಗೆ ಪ್ರೊಟೆಸ್ಟ್ಗೆ? ಅದೊಂದು ಶಕ್ತಿ, ಅದೊಂದು ಶಕ್ತಿ. ನಾವು ಹೇಳಿದ್ವಿ ನೋಡಿ, ನಿನ್ನೇನು ಕೇಳಿದ್ರು ಸ್ಟಾರ್ಟಿಂಗಲ್ಲಿ, ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ, ಆಪ್ಕೋ ಅರೆಸ್ಟ್ ಕರೆಂಗೆ ಅಂತ ಹೇಳಿದ್ರು. ನಾನು ಹೇಳಿದೆ ಅರೆಸ್ಟ್ ಮಾಡಿ ನಮ್ಮನ್ನು ಒಳ್ಳೆ ಚಹಾ ಕೊಡಿ, ಹೊದ್ಕೊಳ್ಳೋಕೆ ಒಂದು ಒಳ್ಳೆ ಇದನ್ನು ಕೊಡಿ, ದಿಂಬು ಹಾಸಿಗೆ ಕೊಡಿ, ಇಲ್ಲೇ ಮಲ್ಕೋತೀವಿ ಅಂತ ಹೇಳಿದ್ವಿ. ನೋಡಿ, ನೀರಲ್ಲಿ ಮುಳುಗಿದವನಿಗೆ ಮಂಡಿ ತೊಯ್ದ್ರು ಅಷ್ಟೇ, ಮಂಡೆ ತೊಯ್ದ್ರು ಅಷ್ಟೇ. ಕಾಲಿನ ನೀರಲ್ಲಿ ಮುಳುಗಿಬಿಟ್ಟಿದ್ದೆ ನಾವು, ಹೋರಾಟದಲ್ಲಿ ನಾವು ಮುಳುಗಿಬಿಟ್ಟಿದ್ದೀವಿ. ನೀರಲ್ಲಿ ಮುಳುಗಿದವನಿಗೆ ಕಾಲಿನ ಮಂಡಿ ತೊಯ್ದ್ರು ಅಷ್ಟೇ, ಮಂಡೆ ತೊಯ್ದ್ರು ಅಷ್ಟೇ. ಈಗ ನಿಮ್ಮನ್ನು ಅರೆಸ್ಟ್ ಮಾಡಿದಂತ ಗೊತ್ತಾದ ಕೂಡಲೇ ಊರಿಂದ ಕೆಲವರು ಹೊರಟಿದ್ದಾರೆ ಡೆಲ್ಲಿಗೆ. ಏನು ಹೇಳ್ತೀರಾ? ಏನು ಹೊಡೆತ ಊರಿಂದ ಡೆಲ್ಲಿಗೆ ಬರ್ತೀನಿ ಅಂತ ಹೊರಟಿದ್ದಾರೆ ಈಗ. ಇಲ್ಲ ನಾವು ಭಾಳ ಸೇಫ್ ಆಗಿದ್ದೀವಿ. ಆಮೇಲೆ ಆದಷ್ಟು ಬೇಗ ನಾವು ಬರ್ತೀವಿ. ನಮಗೇನಿಲ್ಲ, ಇಲ್ಲಿ ಇದ್ದಷ್ಟು ನಮಗೆ ಇನ್ನೂ ಒಳ್ಳೆಯದು. ಬೇಕಾದ್ರೆ ಅರೆಸ್ಟ್ ಮಾಡಿದರೆ ಇನ್ನೂ ಒಳ್ಳೇದು ನಮಗೆ. ನಾವು ಎಲ್ಲಿ ತಿಹಾರ್ ಜೈಲಿಗಾರಾದರೂ ಹಾಕಿ, ಬಿಹಾರ್ ಜೈಲಿಗೆ ಹಾಗಾದರೂ ಹಾಕಿ, ಖಂಡಿತ ಅಲ್ಲಿ ನಾನು ಹೇಳಿದ್ನಲ್ಲ, ಹೋರಾಟ ಮಾಡ್ತೀವಿ ನಾವು. ಹೋರಾಟ ಖಂಡಿತ ಮಾಡ್ತೀವಿ. ಇದೊಂದು ಹೋರಾಟದ ಕಿಚ್ಚು, ಹೋರಾಟದ ಬೆಂಕಿ. ಯಾಕಂತ ಹೇಳಿದರೆ ಇದು ಬರೀ ಒಂದು ಹೆಣ್ಣಿಗೆ ಏನಾದರೂ ಆದರೆ ಇಡೀ ದೇಶ ಭುಗಿಲು ಹೇಳಬೇಕು. ಅಂಥದ್ರಲ್ಲಿ 100 ಜನ ಹೆಣ್ಮಕ್ಳನ್ನ ಅವರು ಕೊಂದು ಹಾಕಿದ್ದಾರೆ, ಮುಚ್ಚಿ ಹಾಕಿದ್ದಾರೆ. ದೇವರನ್ನ ಮುಂದಿಟ್ಟು ಅವರು ಪರಾರಿ ಆಗ್ತಾ ಇದ್ದಾರೆ. ಇದನ್ನು ನಾವು ಆಗೋದಕ್ಕೆ ಬಿಡೋದಿಲ್ಲ, ಇನ್ಮೇಲೆ ಇದನ್ನು ಆಗೋದಕ್ಕೆ ಬಿಡೋದಿಲ್ಲ. ಈಗಾಗಲೇ 12 ವರ್ಷದಿಂದ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ನೇತೃತ್ವದಲ್ಲಿ ಹೋರಾಟ ಪ್ರಾರಂಭ ಆದಮೇಲೆ ಅವೆಲ್ಲ ನಿಂತಿದೆ. ಆದರೆ ಅವ್ರಿಗೆಲ್ಲರಿಗೂ ನ್ಯಾಯ ಸಿಗಬೇಕಲ್ಲ. ಆ ನ್ಯಾಯಕ್ಕೋಸ್ಕರವಾದಂಥ ನ್ಯಾಯದ ಹಸಿವಿನಿಂದ ಬಂದಿದ್ದೀವಿ. ನಮ್ಗೆ ಹಸಿವಿದೆ, ಎದುರದು ನ್ಯಾಯದ ಹಸಿವಿನಿಂದ. ನೀವು ಕೇಳಿದ್ರಲ್ಲ, ಈಗ 144 ಸೆಕ್ಷನ್ ಜಾರಿ ಇದ್ದರೂ ಕೂಡ ನೀವು ಇಂಥಲ್ಲಿ ಮಾಡ್ತಾಯಿದ್ದೀರಿ ಅಂದರೆ ಹಸಿವದು. ಆ ಹಸಿವು, ನ್ಯಾಯದ ಹಸಿವು ಹಾಗೆ ಮಾಡ್ಕೊಳ್ಳೋದಕ್ಕೆ ಹಚ್ತದೆ. ಆ ಅನ್ವೇಷಣೆ ನಮಗೆ ಹಂಗೆ ಮಾಡೋದಕ್ಕೆ ಆ ಒಂದು ಕಿಚ್ಚನ್ನು ನಮ್ಮ ಒಂದು ಹೃದಯದಲ್ಲಿ, ರಕ್ತದಲ್ಲಿ ಕೊಟ್ಟಿದೆ. ಅದಕ್ಕಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರಿಗೆ ಎಷ್ಟು ನಾವು ಅಭಿನಂದನೆ ಹೇಳಿದ್ರು ಕೂಡ ಕಡಿಮೆನೇ. ನಾವು ದೊಡ್ಡ ನಿನ್ನೇನು ಕೂಡ ನಮ್ಮ ಸ್ನೇಹಿತರು ಹೇಳಿದರು, ನಾವು ಸ್ವಾತಂತ್ರ್ಯ ಹೋರಾಟದಲ್ಲಿ ನಾವು ಪಾಲ್ಗೊಳ್ಳೋಕ್ಕಾಗಲಿಲ್ಲ ಅನ್ನೋ ಒಂದು ಕೊರಗಿತ್ತು. ಆದರೆ ಇವತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ನಮ್ಮ ಎಲ್ಲ ಯುವಕರಿಗೂ ಕೂಡ ಹೋರಾಟದಲ್ಲಿ ಭಾಗಿಯಾಗುವಂಥ ಒಂದು ಅತ್ಯದ್ಭುತವಾದಂಥ ಅವಕಾಶವನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಾವು ಎಲ್ಲರೂ ಕೂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ, ಅವರ ಪ್ರಾಮಾಣಿಕತೆಗೆ, ಅವರ ಒಂದು ಧೈರ್ಯಕ್ಕೆ ನಾವೆಲ್ಲರೂ ಕೂಡ ಚಿರಋಣಿಯಾಗಿರಬೇಕು ಅನ್ನೋ ಒಂದು ಮಾತನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಡೆಲ್ಲಿ ಚಲೋ ಆದ್ಮೇಲೆ ಒಂದು ದೊಡ್ಡ ಕರೆ ಕೊಡ್ತೀನಿ ಅಂತ ಹೇಳಿದ್ರಿ, ಯಾವಾಗ, ಅದು ಏನು? ಈಗ ನೋಡಿ, ದೆಹಲಿಯಲ್ಲಿ ಈಗ ಕಾನೂನು ಪ್ರಕ್ರಿಯೆ ಸಂಪೂರ್ಣವಾಗಿ ಈಗ ಚಾಲನೆಯಲ್ಲಿದೆ. ಈಗ ನಮ್ಮ ಧರ್ಮಸ್ಥಳ, ಆ ಕರಾವಳಿ ಭಾಗದ ಎಲ್ಲ ಜನರಿಗೆ ಮತ್ತು ಇಡೀ ಕರ್ನಾಟಕದ ಜನರಿಗೆ ಅದ್ರ ಬಗ್ಗೆ ಈಗೆಲ್ಲ ತೀರ್ಮಾನ ಮಾಡಿ, ಆದಷ್ಟು ಬೇಗ ಇವತ್ತು ಮತ್ತು ನಾಳೆ ತೀರ್ಮಾನ ಮಾಡಿ ನಾವು ಹೇಳ್ತಾ ಇದ್ದೀವಿ. ಯಾಕಂತ ಹೇಳಿದರೆ ನಮಗೊಂದು ಕಾನೂನಿನ ಬಗ್ಗೆ ಇರುವಂಥ ಆತ್ಮವಿಶ್ವಾಸ ಜಾಸ್ತಿ ಆಗಿದೆ. ಇಲ್ಲಿ ನಿನ್ನೆ ಸುಪ್ರೀಂ ಕೋರ್ಟ್ನ ಒಂದು 20 ಜನ ಲಾಯರ್ ಬಂದಿದ್ದರು. ಸುಪ್ರೀಂ ಕೋರ್ಟಿನ 20 ಜನ ಲಾಯರ್ ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಒಂದು ದೊಡ್ಡ ಮಟ್ಟದ ಒಂದು ಆತ್ಮವಿಶ್ವಾಸ ಇದೆ. ಮತ್ತು ನಮ್ಮ ಎಲ್ಲ ಸಮಿತಿಯ ಸದಸ್ಯರು ತೀರ್ಮಾನ ಮಾಡಿಕೊಂಡು ಆ ಒಂದು ನಿರ್ಣಯವನ್ನು ಕೂಡ ನಾವು ಹೇಳ್ತಾ ಇದ್ದೀವಿ. 2 ದಿನಗಳ ಕಾಲ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಬಂದಿದ್ದಾರೆ, ಏನು ಹೇಳ್ತೀರಿ ಈ ಜನತೆಗೆ? ಇದು ನಾವು ಮಾತಿನಲ್ಲಿ ಹೇಳುವಂಥದ್ದಲ್ವೇ ಅಲ್ಲ. 2 ದಿನ ಅಲ್ಲ, ಇನ್ನು ಹೋಗಿ ಒಂದು ಎಷ್ಟು ದಿವಸ ಹೋಗ್ತದೆ ಅಂತೇಳಿ ನಮಗೆ ಗೊತ್ತಿಲ್ಲ. ಯಾಕಂತೇಳಿದರೆ ಇಲ್ಲಿ ವಿಪರೀತ ಚಳಿ ಇದೆ, ಮೈನಸ್ ಇದೆ ಅಂತ ಹೇಳ್ತಿದ್ರು ಮೊನ್ನೆ ಎಲ್ಲ. ಅದನ್ನೆಲ್ಲ ಒಂದು ಬದಿಗೆ ಇಟ್ಟು ಬಂದವರು ಇರೋದು. ಮೈನಸ್ ಇರಲಿ, 0 ಇರಲಿ, ಯಾವುದು ಲೆಕ್ಕಕ್ಕೆ ಇಲ್ಲ. ಎಲ್ಲವನ್ನು ಬದಿಗೆ ಇಟ್ಟು ಏನಾದರೂ ಆಗಲಿ, 12 ವರ್ಷದಿಂದ ಹೋರಾಟ ಮಾಡುವವನಿಗೆ, ಈಗ ಮಠನವರು ಹೇಳಿದ ಹಾಗೆ, ನೀರಿನಲ್ಲಿ ಬಿದ್ದವನಿಗೆ ಚಳಿ ಇಲ್ಲವೇ ಇಲ್ಲ. ಅವನಿಗೆ ನೀರಿನಲ್ಲಿ ಬಿದ್ದಾಗಿದೆ. ನಾವು ಇನ್ನು ಚಳಿಯ, ಸೆಕೆಯ, ರೋಗವ ಏನಿದ್ರೂ ಒಂದು ನ್ಯಾಯದ ಗುರಿಯನ್ನು ಮಾತ್ರ ಇಟ್ಕೊಂಡು ಹೊರಟವ್ರು ನಾವು. ಆ ದೃಷ್ಟಿಯಿಂದ ನಾನು ಹೇಳುವಂಥದ್ದು,
ಇಂಥ ಒಂದು ಯಾವುದೇ ಸಂಘಟನೆಗಳಲ್ಲಾಗಲಿ ಯಾವುದೇ ಪಕ್ಷಗಳಲ್ಲಾಗಲಿ ಯಾರ ಜೊತೆಯಲ್ಲಿ ಕೂಡ ಇಂಥ ಒಂದು ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಹೋರಾಟ ಮಾಡುವಂಥ ಹೋರಾಟಗಾರರು ಅಂತ ಹೇಳಿದರೆ ಪ್ರಜಾಪ್ರಭುತ್ವ ವೇದಿಕೆ ಮತ್ತು ರಾಷ್ಟ್ರೀಯ ಜಾಗರಣ ವೇದಿಕೆಯ ಕಾರ್ಯಕರ್ತರ ಹೋರಾಟ ಇದು ದೇವದುರ್ಲಭ ಕಾರ್ಯಕರ್ತರು ಅಂತ ಹೇಳೋದು ಇವರನ್ನು ದೇವರಾಗಿ ಅದಕ್ಕೆ ಹೇಳೋದು ಸೌಜನ್ಯ ಅನ್ನುವಂಥದ್ದೊಂದು ಶಕ್ತಿ. ಅಣ್ಣಪ್ಪ ಮಂಜುನಾಥನ ಶಕ್ತಿಯೇ ಸೌಜನ್ಯನ ಎಲ್ಲ ಶಕ್ತಿಗಳು ನಾವುಗಳು. ಇದರಲ್ಲಿ ಅವರು ದೊಡ್ಡವರು ಇವರು ದೊಡ್ಡವರು ಯಾರಿಲ್ಲ, ಎಲ್ಲ ಸಮಾನರು. ನಾವೆಲ್ಲ ಹೋರಾಟಗಾರರು, ಸತ್ಯದ ಧರ್ಮದ ನ್ಯಾಯದ ಪರವಾದ ಹೋರಾಟಗಾರರು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ನಾನು ಅಷ್ಟೇ. ಹೋರಾಟ ಅಂತ ಹೇಳ್ತಾ ಇದ್ದಾರೆ, ಡೆಲ್ಲಿಯಲ್ಲಿ ಯಶಸ್ವಿ ಹೋರಾಟ ಮಾಡಿದ್ರಿ, ಇದರ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಬೀದಿ ಹೋರಾಟ ಅಂದರೆ ಮತ್ತೆ ಮನೆಯಲ್ಲಿ ಕೂತ್ಕೊಂಡು ಹೋರಾಟ ಮಾಡಲಿಕ್ಕೆ ಆಗ್ತದೆ? ಅವನು ಹೋರಾಟ ಅಲ್ಲ, ಅವನು ಹೋರಾಟ. ಬೀದಿ ಹೋರಾಟವೇ. ನ್ಯಾಯ ಕೊಡಿಸ್ಬೇಕಾದ್ರೆ ಮನೆಯಲ್ಲಿ ಕೂತು ಯಾವನೂ ನ್ಯಾಯ ಕೊಟ್ಟದ್ದು ಈ ಭೂಮಿಯಲ್ಲಿಲ್ಲ. ಮಗು ಅತ್ತಾಗ ಮಾತ್ರ ತಾಯಿ ಹಾಲು ಕುಡಿಸಿರುವಂಥದ್ದು. ಸನಾತನ ಹಿಂದೂ ಧರ್ಮದಲ್ಲೂ ಕೂಡ ಯಾವನು ಒಬ್ಬ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡಲಿಲ್ಲ. ರಾಮ ಇರ್ಬೋದು, ಕೃಷ್ಣ ಇರ್ಬೋದು, ಯಾರು ಕೂಡ ಕೈ ಎತ್ತಿ ಹೋರಾಟ ಮಾಡಿದ್ರಿಂದಲೇ, ಮಾರ್ಗಕ್ಕೆ ಇಳಿದಿದ್ರಿಂದಲೇ, ಯುದ್ಧದ ಮೈದಾನಕ್ಕೆ ಬಂದದ್ರಲ್ಲಿಂದೇ ಜಯ ಸಿಕ್ಕಿರುವಂಥದ್ದು. ಮನೆಯಲ್ಲಿ ಕೂತ್ರೆ ಜಯ ಸಿಗೋದಿಲ್ಲ. ನಾವು ಇವತ್ತು ಇದನ್ನು ಯುದ್ಧ ರಂಗ ಅಂತ ಹೇಳ್ಕೊಂಡು ಬೀದಿಯನ್ನು ಯುದ್ಧ ರಂಗ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನೀವು ಹೇಳ್ತೀರಿ ಹಿಂದೇನು ಮುಂದೇನು ಅಂತೇಳಿ. ಹಿಂದೆ ಏನಾಗಿದೆ, ಇವತ್ತೇನು ಕಾಣ್ತಾ ಇದೆ, ಮುಂದೆ ಏನಾಗ್ತಾ ಇದೆ, ಅದರ ನಿದರ್ಶನ ಪೂರ್ತಿ ಇಡೀ ರಾಜ್ಯದ ಜನತೆಯಲ್ಲಿ ಕಾಣಲಿಕ್ಕಿದೆ. ನೀವು ಹೇಳ್ತಿರಲ್ಲ ಮುಂದೆ ಯಾವ ರೀತಿಯ ಕಾನೂನು ಸಿಗ್ಬೋದಾ? ಇವತ್ತು ಸುಪ್ರೀಂ ಕೋರ್ಟಿನ ಒಳಗೆ ಹೋಗಿ ಕೂಡ ರಜೆ ಆದರೂ ಅಣ್ಣಪ್ಪನ ಮಂಜುನಾಥನ ಪ್ರಾರ್ಥನೆ ಮಾಡಿ ಹೊರಟದ್ದು ಇಲ್ಲಿ. ರಜೆ ಇದ್ದರೂ ಕೂಡ ನಾವು ಹೋಗಬೇಕಾದ್ರೆ CJ ನಂಬರ್ 1 ಜಡ್ಜಿದ್ದು ಇಡೀ ಇದೇ ಓಪನ್ ಆಗಿತ್ತು. ಅದನ್ನು ನೋಡುವಾಗಲಾಯಿತು. ಅಣ್ಣಪ್ಪ ಡಿಲ್ಲಿಗೂ ಕೂಡ ಬಂದರು, ಮಂಜುನಾಥ ಸ್ವಾಮಿ ಡಿಲ್ಲಿಗೂ ಕೂಡ ಬಂದಾಯಿತು. ಇನ್ನು ನ್ಯಾಯ ಸಿಗ್ತದೆ ಅನ್ನುವಂಥ ಭರವಸೆ ನಮ್ಮಲ್ಲಿದೆ. ಇನ್ನು ಯಾರನ್ನು ಮುಂದೆ ನೋಡುವುದಿಲ್ಲ ನಾವು. ನ್ಯಾಯ ಸಿಗುವುದು ಯಾರು? ನಮ್ಮಿಂದಾಗಿ ನ್ಯಾಯ ಸಿಗುವುದು, ಸಮಾಜದಿಂದಾಗಿ ನ್ಯಾಯ ಸಿಗುವುದು. ನಾವು ಮುಂದೆ ಈ ಹೋರಾಟವನ್ನು ನ್ಯಾಯ ಸಿಗದಿದ್ದರೆ ಯಾವ ರೀತಿ ಮಾಡಬೇಕು ಅಂತ ಇವತ್ತು ಡೆಲ್ಲಿಯಿಂದ ಉತ್ತರ ಸಿಗಲಿಕ್ಕೆ ಪ್ರಾರಂಭ ಆಗಿದೆ. ನಿನ್ನೆ ಎಷ್ಟು ಹೋರಾಟ ಆಯಿತು? ನಾವು ಊರಿನಿಂದ ಬಂದವರು ಇಲ್ಲಿಯ ಜನರೆಲ್ಲ ಸೇರಿ ಒಂದು 100, 200, 300 ಮಂದಿ ಸೇರಿದರೆ ಅದಕ್ಕಿಂತ ಡಬಲ್ ತ್ರಿಬಲ್ ಪೊಲೀಸರು ಇದ್ದರು. ಗೊತ್ತಾಯ್ತಾ ನಿಮಗೆ? ಇಲ್ಲಿ ಸೆಕ್ಷನ್ ಹಾಕಿದ್ದಾರೆ. ಆದರೆ ಇಲ್ಲಿ ಒಬ್ಬ ಮಗನಿಗೆ ಡಿಪಾರ್ಟ್ಮೆಂಟಲ್ಲಿ ಇಷ್ಟು ಅನ್ಯಾಯ ಭಾರತ ದೇಶದ ಒಂದು ಗ್ರಾಮದಲ್ಲಿ ಧರ್ಮಸ್ಥಳದಲ್ಲಿ ನಡೆದಿದೆ ಅನ್ನುವಂಥದ್ದು ಕ್ಲೂ ಸಮೇತ ಇರಲಿಲ್ಲ. ಕ್ಲೂ ಇರಲಿಲ್ಲ. ನಮ್ಮ ಜಿಲ್ಲೆಯ MP ಗಳಿಗೆ ಕೂಡ ಸೌಜನ್ಯ ಸತ್ತದ್ದು ವಿಷಯ ಗೊತ್ತಿಲ್ಲ ಇಷ್ಟ ತನಕ. 8 MLAಗಳಿದ್ದಾರೆ, ಅವರಿಗೂ ಕೂಡ ಸೌಜನ್ಯ ಸತ್ತದ್ದು ಅಡ್ರೆಸ್ಸೇ ಇಲ್ಲ, ಗೊತ್ತೇ ಇಲ್ಲ ಇಷ್ಟ ತನಕ. 12 ವರ್ಷದಿಂದ ಗೊತ್ತಿದ್ರೆ ಇಷ್ಟು ಹೋರಾಟ ಆಗುವಾಗ ಪ್ರಧಾನಮಂತ್ರಿಯವರಿಗೆ ಮುಟ್ಟಬೇಕಿತ್ತಲ್ಲ, ಮುಟ್ಟಿಲ್ಲ. ಅದಕ್ಕೋಸ್ಕರ ಹೇಳೋದು, ಇವರೆಲ್ಲ ಪುಸ್ತಕದ ಬದನೆಕಾಯಿಗಳು. ಯಾರೋ ನಮ್ಮಂಥವರು ರಸ್ತೆಯಲ್ಲಿ ಬೀದಿಯಲ್ಲಿ ಬೊಬ್ಬೆ ಹೊಡೆದು ಜನಪ್ರತಿಗಳನ್ನಾಗಿ ಮಾಡಿದ್ದೇವೆ. ನಾವು ಪಾಪಿಗಳು, ನಮಗೆ ಶಾಪ ಈ ಸಮಾಜದ್ದು. ಅದಕ್ಕೆ ಹೇಳುವಂಥದ್ದು, ಮುಂದಿನ ದಿನಗಳ ಹಾಗೆಲ್ಲ ಕಾನೂನನ್ನು ನಾವು ಭಿಕ್ಷೆಯಿಂದ ಬೆಟ್ಟುಕೊಳ್ತದೆ. ಭಿಕ್ಷೆಯಿಂದ ಒಂದು ವೇಳೆ ಕೊಡುವುದಿಲ್ಲ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟದ ಕಿಚ್ಚು ಅಲ್ಲಿಗೆ ಹೋಗಿ ಎಳೆದು ಮಾರ್ಗಕ್ಕೆ ತಂದ ಅತ್ಯಾಚಾರಿಗಳನ್ನು ಹಾಕೋ ತನಕ ಕೂಡ ಆಗ್ತದೆ. ಆ ಧರ್ಮಸ್ಥಳ ಗ್ರಾಮಕ್ಕೆ ನುಗ್ಗಿ ಅತ್ಯಾಚಾರಿಗಳನ್ನು ತಂದು ಮಾರ್ಗದಲ್ಲಿ ಇಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತದೆ. ಡಿಲ್ಲಿಯಲ್ಲಿ ಕೂಡ ಒಂದು ಕಿಚ್ಚನ್ನು ಹಚ್ಚಿದ್ದೇವೆ. ಮುಂದಿನ ದಿನಗಳಲ್ಲಿ ಡಿಲ್ಲಿಯಲ್ಲೂ ಕೂಡ ಬೃಹತ್ ಮಟ್ಟದೊಂದು ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ನಾವು. ಅದರ ಒಳಗಡೆ ನಮ್ಮ ಜಿಲ್ಲೆಯಲ್ಲಿ ಏನಾಗಬೇಕಾ ಅದನ್ನೂ ಕೂಡ ಮಾಡ್ತೇವೆ ನಾವು. ಹೋರಾಟ ನಿಲ್ಲುವುದಿಲ್ಲ ಸ್ವಾಮಿ, ಹೋರಾಟ ನಿಲ್ಲುವುದಿಲ್ಲ. ನಾವು ಇದಕ್ಕಿಂತ ಮೊದಲು ಏನು ಹೇಳಿದೆವು, ಡಿಲ್ಲಿಗೆ ಬಂದ ಮೇಲೆ ಏನು ಮಾಡ್ತೇವೆ ಅಂತೇಳಿ ಈಗಲೇ ಇಲ್ಲಿಂದಲೇ ವಿಡಿಯೋ ಬಾಂಬುಗಳನ್ನು ರೆಡಿ ಮಾಡಿ ಆಗಿದೆ. ನಾವು ಬರೇ ಮಾತಿನಲ್ಲಿ ಮಾತ್ರ ಅಲ್ಲ, ವಿಡಿಯೋದ ಝಲಕಿನಿಂದಲೇ ಇವರಿಗೆ ಸತ್ಯದ ಅರಿವನ್ನು ಮೂಡಿಸ್ತೇವೆ ಇಡೀ ದೇಶಕ್ಕೆ. ನಾವು ಏನೇನು ಅಸ್ತ್ರಗಳಿದ್ದಾವೆ ನಮಗೆ, ನಾವೇನು ಮಾರ್ಗದಲ್ಲಿ ನಿಂತ್ಕೊಂಡು ಹೇಳಬೇಕದನ್ನು. ಇವತ್ತು ಸುಪ್ರೀಂ ಕೋರ್ಟಿನ ಒಳಗೂ ಕೂಡ ನಾವು ಅದರ ಒಂದು ಝಲಕನ್ನು ಮಾಡಿ ಬಂದಿದ್ದೇವೆ.
ಇನ್ನೊಂದು 10 ದಿವಸದಲ್ಲಿ ಗೊತ್ತಾಗ್ತದೆ ನಿಮ್ಗೆ ಏನು ಅಂತೇಳಿ. ಗೊತ್ತಾಯ್ತಲ್ವಾ? ನಾವೇನು ಕೂತ್ಕೊಳ್ಳೋರಲ್ಲ, ನಮಗೆ ಅಲ್ಲ ನ್ಯಾಯ. ಇಡೀ ಸನಾತನ ಹಿಂದೂ ಧರ್ಮದ ಮಾತೆಯರು, ತಾಯಿಯರು, ಗೋಮಾತೆ ಅದು ಇದು ಹೇಳ್ಕೊಂಡು ಸಮಾಜವನ್ನು ಒಡೆದಂಥ ಪಾಪಿಗಳು, ಅತ್ಯಾಚಾರ ಮಾಡಿ ಬದುಕಿದಂಥ ಪಾಪಿಗಳು ಯಾರಿದ್ದರು ಅವರ ವಿರುದ್ಧ ನಾವು ಹೇಳುವಂಥದ್ದು ಈ ದೇಶದ ಒಂದು ಅಂಗ ತಾಯಿಯವರು, ತಾಯಿ ಮಾತೆ, ಭಾರತ ಮಾತೆ, ಧರ್ಮ, ಪ್ರಕೃತಿ, ಯಾರನ್ನು ಹೇಳೋದು? ತಾಯಿಯನ್ನು. ಅದೇ ತಾಯಿಯನ್ನು ಅತ್ಯಾಚಾರ ಮಾಡಿದಂಥ ಪಾಪಿಗಳು ಕೂಡ ಪಾರ್ಲಿಮೆಂಟಿನ ಒಳಗಡೆ ಇದ್ದಾರೆ. ಅವರನ್ನು ಅಲ್ಲಿಂದ ಕೆಳಗೆ ಇಳಿಸೋ ತನಕ ಬಿಡುತ್ತಿಲ್ಲ ನಾವು. ಅವರನ್ನು ಧರ್ಮದ ಹೆಸರಿನಲ್ಲಿ ಏನು ಧಾರ್ಮಿಕ ಭಯೋತ್ಪಾದನೆ ಮಾಡ್ತಾ ಇದ್ದಾರೆ, ಅಲ್ಲಿಂದ ಕೂಡ ಇಳಿಸದೆ ಬಿಡುವುದಿಲ್ಲ. ಎಂಡೋಮೆಂಟ್ ದೇವಸ್ಥಾನದಿಂದ ಕೂಡ ಇಳಿಸ್ತೇವೆ. ನಾವು ಹೇಳೋದು, ಡಿಲ್ಲಿಯಲ್ಲಿ ನಿಂತ್ಕೊಂಡು ಹೇಳೋದು ಈ ಸರ್ಕಾರಕ್ಕೆ, ಆ ದೇವಸ್ಥಾನ ಈ ದೇಶದ ಸನಾತನ ಹಿಂದೂ ಧರ್ಮದ ಅವಿಭಾಜ್ಯಾಂಗ. ಇವತ್ತು ಯಾರೋ ಒಬ್ಬ ಅಲ್ಪಸಂಖ್ಯಾತ ಬಂದು ಅದರಲ್ಲಿ ಕೂತಿದ್ದಾನೆ, ಜಾಂಡ ಊರಿ, ಅವನನ್ನು ಹೊರಗಡೆ ಆಗಬೇಕು, ರಸ್ತೆಗೆ ತರಬೇಕು ಅವನನ್ನು. ಸನಾತನ ಹಿಂದೂ ಧರ್ಮದ ಧಾರ್ಮಿಕತೆಗೆ ಕೊಡಬೇಕಾ ದೇವಸ್ಥಾನವನ್ನು? ಆಗಲೇ ನಮಗೆ ನ್ಯಾಯ ಸಿಗುವಂಥದ್ದು. ಬರೇ ಒಂದು ಹೆಣ್ಣು ಮಗುವಲ್ಲ, ಸಾವಿರ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಪ್ರಕರಣಗಳಲ್ಲಿ ನಡೆದಿದೆ. ಅದೇ ಒಂದು ಶಕ್ತಿಯಿಂದ ಇವತ್ತು ನಾವು ಏನು ನಮ್ಮನ್ನು ಅರೆಸ್ಟ್ ಮಾಡಿ ಕೊಂಡೋಗಿದ್ದಾರೆ ಅಲ್ಲಿಂದ ಹೊರಗಡೆ ಬಂದಿದ್ದೇವೆ. ಅಲ್ಲಿದ್ದ ಅಧಿಕಾರಿಗಳಿಗೆ ಕೂಡ ಇದನ್ನೇ ಹೇಳಿದ್ದು, ದಿಲ್ಲಿಯ ಪೊಲೀಸ್ ಅಧಿಕಾರಿಗಳಿಗೆ ಇದನ್ನೇ ಹೇಳಿದ್ದು ನಾವು. ನಮ್ಮ ಮೊಬೈಲ್ಗಳನ್ನು ನೋಡಿ ಇದರ ಒಳಗಡೆ ಏನು ಧರ್ಮಸ್ಥಳದಲ್ಲಿ ನಡೆದಂಥ ಅತ್ಯಾಚಾರಗಳಿದ್ದಾವೆ, ಅವರು ಒಂದು ದಂಗಾಗಿ ಬಿಟ್ಟರು ಇದನ್ನೆಲ್ಲ ನೋಡಿ. ಇಷ್ಟೆಲ್ಲ ಆಗ್ತದ ಭಾರತ ದೇಶದಲ್ಲಿ? ಒಂದು ದೇವಸ್ಥಾನ ಇರುವ ಜಾಗದಲ್ಲಿ, ಧರ್ಮಕ್ಷೇತ್ರದಲ್ಲಿ, ನ್ಯಾಯಪೀಠದಲ್ಲಿ, ಒಬ್ಬ MP ಇರುವ ಜಾಗದಲ್ಲಿ ಹಾಗೇ ತಂದು ನಮ್ಮನ್ನು ಬಿಟ್ಟು ಹೋದ್ರು. ಇದು ಹೇಳುವಂಥ ಇದು ಸತ್ಯ. ಇವತ್ತು ಇಡೀ ದೆಹಲಿಯ ಪೊಲೀಸ್ ಇಲಾಖೆ ಒಳಗಡೆ ಕೂಡ ನಮ್ಮದೊಂದು 500 ಜನರನ್ನು ರೆಡಿ ಮಾಡಿ ಬಂದಿದ್ದೇವೆ ನಾವು ಇವತ್ತು. ಇದು ನಮ್ಮ ಹೆಮ್ಮೆ, ಸೌಜನ್ಯ ಹೋರಾಟಗಾರರಿದ್ದು. ಈ ಹೆಮ್ಮೆ ನಮ್ಮಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ಇರಲಿ ಅಂತ ಹೇಳುತ್ತೆ. ಇನ್ನು 10 ದಿವಸದಲ್ಲಿ ಇನ್ನೊಂದು ಸಲ ದೆಹಲಿಗೆ ಬರಲಿಕ್ಕೆ ಸಾಕು. ನಾವು ಖಂಡಿತ ಅದನ್ನು ಮಾಡಿಯೇ ಮಾಡ್ತೇವೆ. ನಾವು ಮೊದಲಿಗೆ ಬಂದಾಗ MP MLAಗಳನ್ನು ಹುಡುಕ್ತಾ ಇದ್ದೀರಿ, ನೀವು ಸಿಕ್ಕಿದ್ರಾ? ಬಹುಶಃ ಅವರು ಶಾಶ್ವತವಾಗಿ ಕಾಣೆಯಾಗುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಶಾಶ್ವತವಾಗಿ ಇನ್ನು ಯಾರಿಗೂ ಸಿಕ್ಕದ ಹಾಗೆ. ಬಹುಶಃ ನಾವು ಇಷ್ಟು ಬೇಡ್ಕೊಳ್ಳೋದು, ಸಮಾಜಕ್ಕೆ ಸಿಕ್ಕದಿದ್ದು ತೊಂದರೆ ಇಲ್ಲ, ನಿಮ್ಮನ್ನು ನಂಬಿದ ಕುಟುಂಬಕ್ಕಾದರೂ ಸಿಕ್ಕಿ ಅಂತ. ಯಾಕಂತ ಹೇಳಿದ್ರೆ ನಾನು ಹುಡುಕಿದ್ದು ಮಾತ್ರ ಅಲ್ಲ, ಅವರ ಇಲ್ಲಿ ನೋಡುವಾಗ ಒಂದೊಂದು ಅನುಭವಗಳು ದೇವರು ಕೊಡ್ತಾರೆ. ಅನೇಕ ವೇದಿಕೆಗಳು ನಾನು ಹೇಳಿದ್ದುಂಟು. ತುಂಬ ದೈವಾನುಕೂಲ ಇದ್ದಂಥ ಒಂದು ಹೋರಾಟ ನಮ್ಮದು. ಈ ಹೋರಾಟ ಏನು ಅಂತ ಹೇಳಿದರೆ, ಮಾನವನ ಬಲಕ್ಕಿಂತಲೂ ಪ್ರಕೃತಿ ಕರ್ಕೊಂಡು ಹೋಗುವಂಥ ಒಂದು ವಿಶೇಷ ಅನುಭವ ಇದ್ದಂಥ ಒಂದು ಹೋರಾಟ ಇದು. ಬರೀ ದೊಡ್ಡ ಹೋರಾಟದಲ್ಲಿ ನಾವು ಭಾಗಿಯಾದವರಲ್ಲ, ಆದರೆ ಕೆಲವೊಂದು ಪ್ರೇರಣಾತ್ಮಕವಾಗಿ ನಮಗೆ ಅನುಭವಗಳು ಬಂದಿದೆ. ಆ ಪ್ರಕಾರ ಇವತ್ತು ನಮಗೆ ನೋಡಿದಾಗ, ಇವತ್ತಿನೊಂದು ಘಟನೆ ನೋಡಿದಾಗ ನಮಗೆ ಅನಿಸ್ತಿತ್ತು, ನಮಗೆ ಧರ್ಮಸ್ಥಳ ಎಂಬುದು ಕರ್ನಾಟಕದಲ್ಲ ಭಾರತದ ಭೂಪಟದಲ್ಲಿ ಇಲ್ವಾ, ಅದಕ್ಕೆ ಹೊಂದಾಣಿಕೆ ಇಲ್ವಾ, ಅದೊಂದು ಬೇರೆ ಯಾಕೆ ಅಂತ ಇರ್ತಿತ್ತು. ಈ ಡೆಲ್ಲಿಯ ಈ ಪರಿಸರವನ್ನು ಇವತ್ತು ಪೊಲೀಸರು ನೀಡಿದ ಆತಿಥ್ಯ, ಅವರು ನೋಡಿದ ಭರವಸೆ, ಇದೆಲ್ಲವನ್ನು ನೋಡಿದಾಗ ಡೆಲ್ಲಿ ಭಾರತದೊಳಗಿದೆ, ಧರ್ಮಸ್ಥಳ ಯಾಕೆ ಭಾರತದೊಳಗಿಲ್ಲ, ಕರ್ನಾಟಕದಲ್ಲಿ ಇಲ್ಲ ಅಂತ ಆಗ್ತಿದೆ. ಯಾಕಂತ ಹೇಳಿದರೆ ಅಂಥ ಒಂದು ಈ ಪೊಲೀಸರಲ್ಲಿ ಜನಸ್ನೇಹಿ ಪೊಲೀಸರು, ನಿಮಗೆ ಗಾಡಿ ಬೇಕು ಎಲ್ಲ ಬೇಕು ಕೇಳಿದರು, ನಮ್ಮ ಪರಿಸ್ಥಿತಿಯನ್ನು ಆಲಿಸಿದರು. ನಾವು ಅಂಥದ್ದು ಹೇಳೋದು ಎಲ್ಲರಿಗೂ ಗೊತ್ತಿದೆ. ಮಹೇಶ್ ಶೆಟ್ಟರು ಒಬ್ಬರು ಒಂದು ಹೆಣ್ಣಿನ ಅತ್ಯಾಚಾರದ ವಿರುದ್ಧ, ಒಂದು ದೌರ್ಜನ್ಯದ ವಿರುದ್ಧ, ಒಂದು ಅಧರ್ಮದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಇದು ಇವರಿಗೆ, ಡೆಲ್ಲಿಯವರಿಗೆ ಗೊತ್ತಾಯ್ತು ಇವತ್ತು. ಆ ಮನುಷ್ಯ ಒಬ್ಬ ನಿಜವಾಗಿ ನಮ್ಮ ಹತ್ರ ಕೇಳಿದ್ರು, ದೊಡ್ಡ ರೈತರ ಅವರು, ಬಿಸ್ನೆಸ್ ಮ್ಯಾನ್, ಅವ್ರು ಏನು ಒಂಥರ ಅವರ ಮುಖದಲ್ಲಿ ಏನೋ ಒಂದು ವಿಶೇಷ ಕಲೆ ಇದೆ ಅಂತ ನನ್ನ ಹತ್ರ ಒಬ್ಬರು ಪೊಲೀಸರು ಕೇಳೋದು. ಅವರು ನಾನಿಂದ ಇಲ್ಲ, ಒಬ್ಬ ರೈತ ಹೌದು, ಆದರೆ ಈ ಹೋರಾಟದ ಮುಂಚೂಣಿ ಅಂತ ಹೇಳಿದ್ರೆ ಅದು ಗೊತ್ತಿಲ್ಲ. ಈಗ ಏನೋ ಒಂದು ನ್ಯಾಯದ ಹಿಂದೆ ಬಿದ್ದಿದ್ದಾರೆ. ಒಂದು ಮನೆಗೆ ಅವರು ಸೂತಕದ ಮನೆಗೆ ಧೈರ್ಯ ತುಂಬಿದ್ದಾರೆ. ನೋಡಿ, ನೀವು ಈ ರೀತಿಯ ಒಂದು ಒಳ್ಳೆಯ ರೀತಿಯಲ್ಲಿ ನೋಡ್ತಾ ಇದ್ದೀರಿ ಅಂತ ಒಂದು ನ್ಯಾಯಕ್ಕೋಸ್ಕರ ಹೋದಾಗ ಅವರ ಮೇಲೆ ಅಲ್ಲಿ ಬೇಕಾಗುವ ಹಾಕುವಂಥ ಕೇಸುಗಳು, ಮಾನನಷ್ಟ ಮೊಕದ್ದಮೆ, ಇದು ಯಾರು ಆಗ್ತಾ ಇದೆ? ನೀವು ಗೂಗಲ್ ತೆಗೆದು ನೋಡಿ ಅಂತ ಕೇಳಿದೆ. ಸ್ವಲ್ಪ ಗೂಗಲ್ ಸರ್ಚ್ ಮಾಡಿ, ಅದರಲ್ಲಿ ಧರ್ಮಸ್ಥಳ ಅಂತ ಬರುತ್ತೆ, ಅದೊಂದು ಧಾರ್ಮಿಕ ಕ್ಷೇತ್ರ ಅಂತ ಬರುತ್ತೆ, ಅದರಲ್ಲಿ ಒಂದು ಹೆಗ್ಡೆ ಹೆಸರು ಬರುತ್ತೆ. ಇದೆಲ್ಲ ಇವರು ಯಾರು ಗೊತ್ತಾ ನಿಮಗೆ? ಇವರೇ ಇದರ ಪ್ರಭಾವಿಗಳು, ಇವರಿಂದಲೇ ಮಾಡೋದು. ಒಬ್ಬ ಧಾರ್ಮಿಕತೆ ಎಂಬುದು ಒಬ್ಬ ಧಾರ್ಮಿಕ ವ್ಯಕ್ತಿಗಳಿಂದ ಇಂಥ ಅನಾಚಾರಗಳಾಗ್ತಾ ಇದೆ.
ನಾವಿವತ್ತು ಯಾಕೋಸ್ಕರ ಇಲ್ಲಿ ಬಂದೆ, ನಾವು ಬಂದದ್ದು ಇಲ್ಲಿ ಇಷ್ಟೆಲ್ಲ ಜನ ಒಟ್ಟಾಗಿ ನಾವು ಬಂದದ್ದು ಯಾಕೆ ಅಂತ ಹೇಳಿದರೆ, ನಮ್ಮೂರಿನ ಸಂಸದರಿಗೂ, ನಮ್ಮೂರಿನ ಶಾಸಕರಿಗೂ, ನಮ್ಮೂರಿನ ಸರ್ಕಾರಕ್ಕೂ ಮಗುವಿನ ನೋವು ಕೇಳ್ತಾ ಇಲ್ಲ. ಒಂದು 100 ಮರಣದ ನೋವುಗಳು ಕೇಳ್ತಾ ಇಲ್ಲ. ಅಲ್ಲಿ ಕೇಳದೇ ಇದ್ದಾಗ ನಾವಿಲ್ಲಿ ಬಂದವರೀಗ. ಅದಕ್ಕೋಸ್ಕರ ನಾವೆಂತ ಹೇಳೋದಂತ ಹೇಳಿದರೆ, ಈಗ ಸ್ಪಷ್ಟವಾಗಿ ಅಲ್ಲಿಯ ರಾಜಕಾರಣಿಗಳಾಗಲಿ, ಹೆಗಡೆ ಕುಟುಂಬಕ್ಕಾಗಲಿ, ಮುಂದೆ ನಿಮಗೆ ಖಂಡಿತವಾಗಿಯೂ ನಿಮಗೆ ಗ್ರಾಚಾರ ಕಾದಿದೆ. ನೀವು ಏನೇ ಇದ್ದರೂ ಸತ್ಯಾಂಶವನ್ನು ಒಪ್ಪಿಕೊಂಡು ಒಂದು ಸಮಾಜದಲ್ಲಿ ಒಳ್ಳೆಯ ರೀತಿಯಲ್ಲಿ ಬದುಕಲಿಕ್ಕೆ, ಸುಂದರ ಬದುಕನ್ನು ಬದುಕಲಿಕ್ಕೆ ಸಮಾಜಕ್ಕೆ ಅವಕಾಶ ಮಾಡಿಕೊಡಿ. ಧಾರ್ಮಿಕತೆ ಎಂಬುದು, ನಂಬಿಕೆಗಳೆಂಬುದು ಈ ಮಣ್ಣಿನ ಸತ್ಯ. ಇದು ನೀವು ಇದನ್ನು ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ, ಕೊಲೆ, ಅತ್ಯಾಚಾರಕ್ಕೋಸ್ಕರ, ಅನ್ಯಾಯಕ್ಕೋಸ್ಕರ ಉಪಯೋಗ ಮಾಡಿದರೆ ಇವತ್ತಿನವರೆಗೆ ಒಂದು ಏನಾಗ್ತದೆ ಮುಂದಿನ ದಿನ ಎಲ್ಲದಕ್ಕೂ ಸಿದ್ಧರಾಗಲಿಕ್ಕೆ ಕೋಟ್ಯಾಂತರ ಜನರು ತಯಾರಾಗಿದ್ದಾರೆ. ಆ ನಂಬಿಕೆಗಳನ್ನ ಉಳಿಸ್ಕೊಂಡು ಬದುಕಿ. ಆ ಮಣ್ಣಿನ ಮೇಲೆ ನಮಗೆ ನಂಬಿಕೆ ಇದೆ. ಯಾಕಂತ ಹೇಳಿದರೆ, ನಾವು ಯಾಕೆ ಈ ಥರ ಮಾತಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಇಲ್ಲಿಯ ಪೊಲೀಸರಿಗೆ, ಇಲ್ಲಿಯ ಜನಸಾಮಾನ್ಯರಿಗೆ ಇಷ್ಟು ಈ ಒಂದು ವಿಚಾರದ ಮೇಲೆ ಕಾಳಜಿ ಮತ್ತು ಒಂದು ಕರುಣೆ ಇರುವಾಗ, ನಮ್ಮೂರಿನ ರಾಜಕಾರಣಿಗಳಾಗಲಿ, ನಮ್ಮೂರಿನ ಮಠಾಧಿಪತಿಗಳಿಗಾಗಲಿ, ನಮ್ಮೂರಿನ ಧಾರ್ಮಿಕ ನಾಯಕರಿಗಾಗಲಿ, ನಮ್ಮೂರಿನ ಹಿಂದೂ ಸಂಘಟನೆಗಳಿಗಾಗಲಿ ಯಾಕೆ ಬರ್ತಾ ಇಲ್ಲ? ಖಂಡಿತವಾಗಿಯೂ ನಾವೇನೇ ಇರಲಿ, ಮುಂದಿನ ದಿನ ಜಯ ನಮ್ಮದಾಗ್ತದೆ. ಆ ಮಗುವಿಗೆ ನ್ಯಾಯ ಸಿಗ್ತದೆ. ಅದರ ಜೊತೆಗೆ 100 ಏನು ಮರಣಪಟ್ಟಿದೆ, ಅತ್ಯಾಚಾರಗಳಾಗಿದೆ, ಇದೆಲ್ಲಕ್ಕೂ ಅಲ್ಲಿ ಒಂದು ನ್ಯಾಯ ಸಿಗ್ತದೆ ಎಂಬ ನಂಬಿಕೆ ಇದೆ ನಮಗೆ. ಹೇಳಿ, ಮಹಿಳಾ ಹೋರಾಟಗಾರ್ತಿಯಾಗಿ ಬಂದಿದ್ರಿ, ಏನು ಹೇಳ್ತಾರೆ ಮಹಿಳೆಯರಿಗೆ ಸ್ಪೆಷಲ್ ಆಗಿ? ಯಾಕಂತ ಹೇಳಿದ್ರೆ ಮಹಿಳೆಯರು ಬರುವಂಥದ್ದು ಕಮ್ಮಿ ಇದಕ್ಕೆಲ್ಲ. ನಾನು ಹೋರಾಟಗಾರ್ತಿ ಆಗಿದ್ದರೂ ಸಹ ನಾನು ಮೊದಲೇ ಹೇಳಿದೆ, ನಾನೊಂದು ತಾಯಿ ಅಂತ, ಆ ಮಗುವಿನ ತಾಯಿ. ಈಗ ತುಂಬ ಮಹಿಳೆಯರು ಬಂದಿದ್ದಾರೆ. ಪ್ರತಿಯೊಬ್ಬರು ಮಹಿಳೆಯರು ಬಂದದ್ದು ಹೋರಾಟಗಾರರಾಗಿ ಅಲ್ಲ, ಒಂದು ತಾಯಿಯಾಗಿ ಅವರ ಮನೆಯಲ್ಲಿದ್ದ ಮಕ್ಕಳ ನೋವು ಅವರು ಅನುಭವಿಸಿದ್ದಾರೆ. ಪ್ರತಿಯೊಬ್ಬರ ಮನೆಯಲ್ಲಿ 2 ಮಕ್ಕಳು ಇದ್ದಾರೆ, ಹೆಣ್ಮಕ್ಕಳು ಗಂಡು ಮಕ್ಕಳು ಇದ್ದಂತೆ. ಎಲ್ಲ ಕೆಲಸವನ್ನು ಬಿಟ್ಟು ಈ ಹೋರಾಟಕ್ಕೆ ಬಂದಿದ್ದಾರೆ. ಅವರಿಗೆ ಮೊದಲು ನಾನು ಧನ್ಯವಾದ ಹೇಳಬೇಕು. ಅದರೊಟ್ಟಿಗೆ ಅವರ ಕಳಿಸಿದವರು ಸಹ ಮನೆಯಲ್ಲಿ ಯಜಮಾನರು ಅವರನ್ನು ಕಳಿಸಿಕೊಟ್ಟಿದ್ದಾರೆ. ಇಬ್ಬರಿಗಿಬ್ಬರಿಗೆ ಯಾರಿಗೂ ಬರಲಿಕ್ಕೆ ಆಗೋದಿಲ್ಲ. ಒಂದು ಮನೆಯಲ್ಲಿ ಜವಾಬ್ದಾರಿ ಇರುವಾಗ, ಮಕ್ಕಳಿರುವಾಗ ಪ್ರತಿಯೊಬ್ಬರು ಗಂಡಸರಿಗೆ ಅವರ ಹೆಂಡತಿಯವರು ಬೆಂಬಲ ಕೊಟ್ಟಿದ್ದಾರೆ. ಯಾಕೆಂದರೆ ಎಷ್ಟೋ ಜನರು ಇವತ್ತು ಮನೆಯಲ್ಲಿ ಕೂತು ಅಲ್ಲಿ ಅರೆಸ್ಟ್ ಆಗಿದೆ ಹೇಳುವಾಗ ಏನೋ ಒಂದು ಗಾಬರಿಯಲ್ಲಿ ನಮ್ಮನೆಯವರಿಗೆ ಏನಾಗಿದೆ, ಆದರೆ ಯಾರ ಮನೆಯಿಂದ ಸಹ ಕರೆ ಬರಲಿಲ್ಲ. ಎಲ್ರಿಗೂ ಗೊತ್ತು ಹೋರಾಟಕ್ಕೆ ಹೋದದ್ದು ಹೇಳಿ. ಹಾಗೆ ಯಾರು ಅಂತ ಹೆದರಿಕೊಂಡು ಕೂತ್ಕೊಳ್ಳಿಲ್ಲ. ಹಾಗಾಗಿ ನಮಗೂ ಗೊತ್ತುಂಟು, ಇನ್ನು ನಮಗೆ ಖಂಡಿತ ನ್ಯಾಯ ಸಿಗ್ತದೆ ಅಂತ ಗೊತ್ತುಂಟು. ಎಲ್ಲ ಹೋರಾಟಗಾರರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಯಾಕೆಂದರೆ ಸ್ಟೇಷನ್ ಒಳಗೆ ನಾನು ನೋಡಿದ ಘಟನೆ, ಕೆಲವರು ಬಂದು ಮಹೇಶ್ ಅಣ್ಣನನ್ನು, ಒಂದು ಹುಡುಗಿ ಬಂದು ಫೋಟೋ ತೆಗಿತಾ ಇದ್ಲು, ನಮ್ಗೆ ಗೊತ್ತಿಲ್ಲ ಯಾರು ಅಂತ, ಮಹೇಶ್ ಅಣ್ಣ ಅಂತ. ನಿನ್ನೆ ನಮ್ಮನ್ನು ಹೋರಾಟಕ್ಕೆ ಹೋದಾಗೆ ಒಂದು ಲೇಡಿ ಅಧಿಕಾರಿ ಅವರು ಜವಾಬ್ದಾರಿ ತಗೊಂಡಿದ್ರು. ಇವತ್ತೆಲ್ಲ ಡೆಲ್ಲಿ ಠಾಣೆ ಒಳಗೆ ಹೋಗ್ತಾ ಇರೋ ಎಲ್ಲರೂ ಬಂದು ಅಲ್ಲಿ ನಿಂತು ಮಹೇಶ್ ಅಣ್ಣ ಕರೀತಿದ್ದಾರೆ. ಹೊರಗೆ ಬರುವಾಗ ಮಿಲಿಟ್ರಿ ಅವರು ಮಾತಾಡಿದರು, ಮಠಂಡ್ರವರು ಮಿಲ್ಟ್ರಿ ಅವರು ಕರೆದು ಕನ್ನಡ ಮಾತಾಡೋದು ನೋಡುವಾಗ ನಾನು ಮಿಲ್ಟ್ರಿಯವ ಅಂತ. ಪ್ರತಿಯೊಬ್ಬರಿಗೂ ಸೌಜನ್ಯನ ಕೇಸ್ ಏನಂತ ಗೊತ್ತುಂಟು. ಆದರೆ ನಾವು ಬಂದಾಗ ಮಹೇಶಣ್ಣ ನನಗೆ ಹೇಳಿದಾಗೆ ಅವರು ರೈತರ, ಹೌದು, ಅವರ ಬಟ್ಟೆ ಎಲ್ಲ ನೋಡುವಾಗ ನಾವೇನೋ ರೈತರ ಹೋರಾಟಕ್ಕೆ ಬಂದಿದ್ದೇವೆ ಎಣಿಸಿದ್ದಾರೆ ಗೊತ್ತಿಲ್ಲ. ಸೌಜನ್ಯರು ಅಂತ ಹೇಳುವಾಗ ಪ್ರತಿಯೊಬ್ಬರಿಗೆ ಈಗ ಅರ್ಥ ಆಗಿದೆ, ತುಂಬ ಬೆಂಬಲ ಕೊಟ್ಟಿದ್ದಾರೆ. ಕೆಲವರು ಮಂಗಳೂರಲ್ಲಿ ವಿಘ್ನ ಸಂತೋಷಿಗಳು ಭಾರಿ ಖುಷಿಯಲ್ಲಿ ಅರೆಸ್ಟ್ ಆಗಿದ್ದಾರೆ, ನೀವರು ಮಂಗಳೂರಿಗೆ ಬರುವುದಿಲ್ಲ ಅಂತ ಎಣಿಸಿದ್ದಾರೆ. ನಾವು ಬಂದದ್ದೇ ಅದಕ್ಕೆ. ಅರೆಸ್ಟ್ ಆದರೂ ಆಗಲೇ ನಾನು ಹೇಳಿದ್ದೇನೆ ಎಲ್ರಿಗೂ, ನಾವೆಲ್ಲ ಮನಸ್ಸಿಗೆ ಹಚ್ಕೊಂಡೇ ಬಂದಿದ್ದೇವೆ. ಒಂದು ವೇಳೆ ಅರೆಸ್ಟ್ ಆದರೂ ನಾವು ಕೂತ್ಕೊಳ್ಳೋದು, ಟಿಕೆಟ್ ಕ್ಯಾನ್ಸಲ್ ಆದರೂ ನಮಗೇನಿಲ್ಲ ಅಂತ. ಸೌಜನ್ಯನ ಶಕ್ತಿ ಹೇಳೋದಕ್ಕೆ ನಾನು ಹೇಳಿದೆ, ನಮಗೆ ಟಿಕೆಟೇ ಸಿಗ್ತಾ ಇರಲಿಲ್ಲ ರೈಲ್ವೆ ಡಿಪಾರ್ಟ್ಮೆಂಟಿಂದ. ಟಿಕೆಟೇ ಸಿಕ್ಕದೇ ಇರುವಾಗ ಒಂದು ದೇವಮಾನವನಾಗಿ ಒಬ್ಬ ವ್ಯಕ್ತಿ ಬಂದು ನಮಗೆ ಟಿಕೆಟ್ ಮಾಡಿದ್ದಾರೆ. 5 ರೂಪಾಯಿ ಕಮಿಷನ್ ತೊಗೊಳ್ಳಿಲ್ಲ. ಆ ವ್ಯಕ್ತಿಯನ್ನು ಇದುವರೆಗೆ ಮಾಡಲಿಲ್ಲ, ಏನು ನಾವು ನೋಡಲಿಲ್ಲ. ಈಗ 5:40ಕ್ಕೆ ಕನ್ಫರ್ಮ್ ಆಗೋದನ್ನು ಕೆಲವೊಂದು ಟಿಕೆಟ್ ಕಳಿಸ್ತಾ ಇದ್ದಾರೆ ನಮಗೆ. ಹಾಗಾದ್ರೆ ಅದೆಲ್ಲ ಸೌಜನ್ಯನ ಶಕ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಮಂಗಳೂರಿಂದ ಬರುವ ದಿನದಿಂದ ಇಲ್ಲಿವರೆಗೆ ನಮಗೆ ಹೋರಾಟದ ಜೊತೆಗೆ ನಮಗೆ ಏನೋ ಒಂದು ಫೀಲ್, ನಾವೇನೋ ನಮ್ಮ ಮನೆಗೆ ಒಂದು ನ್ಯಾಯ ತೆಗೆಸಿಕೊಡ್ಲಿಕ್ಕೆ, ನಮ್ಮ ಮಗಳಿಗೆ ನ್ಯಾಯ ತೆಗೆಸಿಕೊಡ್ಲಿಕ್ಕೆ ಬಂದಿದ್ದೇವೆ. ನಾನು ಹೇಳಿದಾಗೆ ಇಷ್ಟು ಒಂದು ಹೋರಾಟದಲ್ಲಿ ನಿರ್ಭಯಂದು ಹೋರಾಟ, ಹೌದು, ನಿರ್ಭಯಂದು ಹೋರಾಟ ಖಂಡಿತ ಒಪ್ಕೊಳ್ತಿದ್ದೇವೆ. ಸಾಮಾನ್ಯವರು ಹುಡುಗರು 5-6 ಮಂದಿ ಅತ್ಯಾಚಾರ ಮಾಡಿದ್ದಾರೆ, ಏನೋ ಒಂದು ತುಂಬ ಜನ ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ. ಆದರೆ ಈ ಹೋರಾಟ ಹಾಗೆ ಅಲ್ಲ. ನಾವು
ದೊಡ್ಡ ಒಂದು ಅಧರ್ಮದ ಶಕ್ತಿಯನ್ನೇ ಹೊರಗೆ ಹಾಕಿ ನಾವು ಹೋರಾಟ ಮಾಡ್ತಿದ್ದೇವೆ. ಆ ದುಷ್ಟರನ್ನು ಮುಂದೆ ಹಾಕಿ ಹೋರಾಟ ಮಾಡುವಾಗ ನಮಗೆ ಇದ್ರೆ ಗೆಲುವು ಸಿಕ್ಕಿದ್ದು ಹೇಳಿದರೆ ಇಡೀ ದಕ್ಷಿಣ ಕನ್ನಡ ಅಲ್ಲ, ಇಡೀ ಕರ್ನಾಟಕ ಜಿಲ್ಲೆ ಹೆಣ್ಣು ಮಕ್ಕಳಿಗೆ ಸಿಕ್ಕಿದಂಥ ಗೌರವ, ಖಂಡಿತ ಆ ಗೌರವ ನಮಗೆ ಸಿಗ್ತದೆ. ಪ್ರತಿಯೊಬ್ಬರು ವಕೀಲರು ಬೆಂಬಲ ಕೊಟ್ಟಿದ್ದಾರೆ. ನಾವೆಲ್ಲ ಮೋಹಿತನಿಗೆ ನಾವು ಹೇಳಬೇಕು, ಎಲ್ಲರೂ ನಾವು ಹೋಗಿ ಅಲ್ಲಿ ಸ್ಪಂದನೆ ಕೊಟ್ಟು ಪ್ರತಿಯೊಬ್ಬರು ಈ ಹೋರಾಟದಲ್ಲಿ ನಾವು ಮಾತ್ರ ಅಲ್ಲ, ಎಲ್ಲರೂ ನೀವು ಭಾಗಿಗಳು. ಇವತ್ತು ಸೌಜನ್ಯನ ಕೇಸಲ್ಲಿ ಕೆಲವೊಮ್ಮೆ ನಾವು ಎಣಿಸ್ತೇವೆ, ನಾವು ಎಣಿಸೋದೊಂದು ಆಗುದೊಂದು ಕೆಲವೊಮ್ಮೆ ನಮಗೆ ಬೇಸರ ಆಗ್ತದೆ ಏನಾಗ್ತಾ ಉಂಟು ಅಂತ. ಆದರೆ ಎಂಡಿಂಗ್ ಇದುವರೆಗೆ ಸೌಜನ್ಯ ನಮ್ಮನ್ನು ಎಲ್ಲಿಯೂ ದಾರಿ ತಪ್ಪಲಿಕ್ಕೆ ಬಿಡುವುದಿಲ್ಲ. ಇದು ಶಕ್ತಿ. ಆ ಸೌಜನ್ಯ ಅಲ್ಲಿವರೆಗೆ ನಮ್ಮನ್ನು ಕೊಂಡೋಗಿದ್ದಾಳೆ. ನಾವು ಬೆಳಿಗ್ಗೆ ಹೊರಡುವಾಗ ನಾವು ಒಂದು ಕಡೆಯಲ್ಲಿ ಅಂತ ಹೋರಾಟ ಪ್ಲ್ಯಾನ್ ಮಾಡಿದೆವು. ಆದರೆ ಆ ಹೋರಾಟ ನಿಲ್ಲಿಸಿದ್ರು, ನಮ್ಮನ್ನು ಅರೆಸ್ಟ್ ಮಾಡಿದರು. ನಮ್ಮನ್ನು ಪುನಃ ಸೌಜನ್ಯ ಇಡೀ ಯಾರು ಮಾಧ್ಯಮದವರು ಹಾಕ್ಲಿಲ್ಲ ಅವರೆಲ್ಲ ಆಗ್ತಾ ಇದ್ದಾರೆ ಈಗ. ಯಾಕೆಂದರೆ ಮಹೇಶ್ ಅಣ್ಣನನ್ನು ಅರೆಸ್ಟ್ ಮಾಡಿದ್ರು, ಒಳಗೆ ಹೋದ್ರು ಅಂತ ಎಲ್ರಿಗೂ ಗೊತ್ತಾಯ್ತಲ್ಲ ಈಗ ಸೌಜನ್ಯನ ಶಕ್ತಿ. ಹಾಗಾಗಿ ನಾನು ವೈಯಕ್ತಿಕ ನೆಲೆಯಲ್ಲಿ ನಾನೊಂದು ಸೌಜನ್ಯನ ತಾಯಿಯಾಗಿ ನಿಂತಿದ್ದೇನೆ. ಹಾಗೆ ತಾಯಿಯಾಗಿ ನನ್ನೊಟ್ಟಿಗೆ ಹಿರಿಯರು ಇರ್ಬೋದು, ಕಿರಿಯರು ಇರ್ಬೋದು, ಆ ಸ್ಥಾನ ನಂಗೆ ಕೊಟ್ಟಿದ್ದೀರಿ. ಮುಂದೆ ಎಲ್ಲರೂ ನಾವು ಕುಟುಂಬದ ಹಾಗೆ ಸೌಜನ್ಯನ ಹೋರಾಟದಲ್ಲಿ ಮಹೇಶ್ ಅಣ್ಣನಿಗೆ ಬೆಂಬಲ ಕೊಡುವ ಹೇಳ್ತಾ ಎಲ್ರಿಗೂ ನಾನು ಮಗದೊಮ್ಮೆ ವಂದಿಸ್ತಾ ಇದ್ದೇನೆ. ಕಡೆ ಬರಬೇಕು ಅಂತ ಹೇಳಿದ್ರೆ ನೀವೇ ಕಾರಣ. ಹಳ್ಳಿಯಿಂದ ದಿಲ್ಲಿಗೆ ಈ ಹೋರಾಟ ಬರಬೇಕು ಅಂತ ಹೇಳಿದ್ರು ಕೂಡ ನಿಮ್ಮ ಪಾತ್ರ ಇದೆ, ಏನು ಹೇಳ್ತೀರಾ? ಎಷ್ಟು ಖುಷಿ ಇದೆ ನೋಡಿ. ಭಾರಿ ಖುಷಿ ಅನ್ನೋ ವಿಷಯ ಅಂದರೆ ನಾವು ಊರಲ್ಲೆಲ್ಲ ಹೋರಾಟ ಮಾಡ್ತಿದ್ದೆವು. ಈ 144 ಸೆಕ್ಷನಲ್ಲಿ ಇಷ್ಟು ಜನ ಬಂದು ಇಷ್ಟೊಂದು ಧೈರ್ಯವಾಗಿ ಹೋರಾಟ ಮಾಡುವವರನ್ನು ನಾನು ನೋಡಿರಲಿಲ್ಲ. ಆ್ಯಕ್ಚುಲಿ ಇಷ್ಟೊಂದು ಧೈರ್ಯವಾಗಿ ಇಲ್ಲಿ ಬಂದು ಹೋರಾಟ ಮಾಡುವಂಥದ್ದು ಒಂದು ಗಂಡೇದೇ ಬೇಕು ಅಂತ. ಮಹೇಶ್ ಅಣ್ಣ ಮೊದಲೇ ನಮಗೆ ಗೊತ್ತಿದ್ದು ಧೈರ್ಯದ, ಅದು ಹೋರಾಟಗಾರರೆಲ್ಲರೂ ಧೈರ್ಯವಂತರು ಅಂತ ಇವತ್ತು ಗೊತ್ತಾಯ್ತು ನಮಗೆಲ್ಲ. ಒಂದು ಕಾನೂನಿನ ಪ್ರಕಾರ ಹೇಳೋದಾದರೆ ಒಂದು ಸ್ಟೆಪ್ ಮುಂದೆ ಹೋಗಿದ್ದೇವೆ ನಾವು. ಒಂದು ಸ್ಟೆಪ್ಪಲ್ಲಿ 2 ಸ್ಟೆಪ್ಪೇ ಮುಂದೆ ಹೋಗಿದ್ದೇವೆ. ಅದು ಏನಂತ ರಿವೀಲ್ ಮಾಡೋದಕ್ಕಾಗೋದಿಲ್ಲ. ಅಂತೂ ನಾವು ಇವತ್ತಿನ ಮತ್ತು ನಿನ್ನೆ ನಮ್ಮ ಬೆಳವಣಿಗೆ ಏನಿದೆ ಕಾನೂನಿನ ಹೋರಾಟ ರೂಪದಲ್ಲೆಲ್ಲ ಕಾನೂನಿನ ರೂಪದಲ್ಲಿ ಒಂದು ಸ್ಟೆಪ್ ಮುಂದೆ ಹೋಗಿದ್ದೇವೆ ನಾವು. ಅದು ಮುಂದಿನ ದಿನಗಳಲ್ಲಿ ಅದರ ಪರಿಣಾಮ ಖಂಡಿತ ಜನಗಳಿಗೆ ಗೊತ್ತಾಗತ್ತೆ, ಹಾಗೇ ಆಗತ್ತೆ. ಓಕೆ, ಕಾನೂನಿನ ಹೋರಾಟ ಬಿಟ್ಟು ಇವರು ದಿಲ್ಲಿಗೆ ಬಂದು ಎಲ್ಲ ಯಾಕೆ ಹೋರಾಟ ಮಾಡಬೇಕು ಅನ್ನೋಂಥ ವಿಚಾರಗಳು ಕೂಡ ಕೆಲವರು ಮಾತಾಡ್ತಾ ಇದ್ದಾರೆ. ಅಲ್ಲ, ದಿಲ್ಲಿಗೆ ಹೋರಾಟ ಮಾಡಿದ್ದಕ್ಕೋಸ್ಕರ ಈಗ ಮೀಡಿಯಾದವರು ಬಂದಿದ್ದು, ಎಲ್ಲ ಮೀಡಿಯಾದವರು ಬಂದು ನಮ್ಮ ಬೈಟ್ ತಗೊಂಡು ಇದು ಪಬ್ಲಿಷ್ ಮಾಡಿದ್ದಾರೆ ಇಲ್ಲೋ ಗೊತ್ತಿಲ್ಲ, ಅಂತೂ ಬೈಟ್ ತಗೊಂಡಿದ್ದಾರೆ. ಪಬ್ಲಿಷ್ ಮಾಡೋದು ಬಿಟ್ಟಿದ್ದು ಅವ್ರಿಗೆ ವಿವೇಚನೆಗೆ ಬಿಟ್ಟಿರುವಂಥದ್ದು. ನಾವು ಕಾನೂನಿನ ಹೋರಾಟ ಮಾಡಿದರೆ ಅವ್ರು ಯಾರು ನಮ್ಮ ಹತ್ರ ಬರ್ತಾನೆ ಇರಲಿಲ್ಲ. ಇಷ್ಟು ಜನ ಬಂದು ದಿಲ್ಲಿಯಲ್ಲಿ ಕರ್ನಾಟಕ ಭವನದಲ್ಲಿ ಏನು ಪ್ರತಿಭಟನೆ ಮಾಡಿದ್ದಕ್ಕೋಸ್ಕರನೇ ಅವ್ರು ಬಂದಿರುವಂಥದ್ದು. ಅದು ಒಳ್ಳೆಯ ಬೆಳವಣಿಗೆ. ಅದು 144 ಸೆಕ್ಷನ್ ಎಷ್ಟು ಟಫ್ ಇರುತ್ತೆ ಅಂತ ಹೇಳಿ ಅಲ್ಲ, 144 ಸೆಕ್ಷನಲ್ಲಿ ನಿನ್ನೆ ನಾವು ಮಾಡಿದ ಪ್ರತಿಭಟನೆಗೆ ನಮ್ಮ ಎಲ್ಲರ ಮೇಲೇನೂ FIR ಹಾಕ್ಬೋದಿತ್ತು. ಅವರಿಗೆ ಅಧಿಕಾರ ಇತ್ತು. ನಿನ್ನೆ ಎಲ್ಲ ಎಂಟೈರ್ ಡೆಲ್ಲಿ ಒಳಗಡೆ 144 ಸೆಕ್ಷನ್ ಇರೋ ಕಾರಣ ನಿನ್ನೆ ಎಲ್ಲರ ಮೇಲೇನೂ ನಮ್ಮ ಮೇಲೆ FIR ಹಾಕ್ಬೋದಿತ್ತು. ಅಂದರೆ ಯಾವುದು ದೇವಿಯ ಶಕ್ತಿಯಿಂದ ನಮಗೆ ಅದು ಏನು ಆಗಲಿಲ್ಲ. ಒಳ್ಳೆ ರೀತಿಯಲ್ಲಿ ಅದು ಕಂಪ್ಲೀಟ್ ಆಗಿದೆ. ಹಾಗೆ 144 ಸೆಕ್ಷನ್ ಅಷ್ಟು ಈಸಿಯಾಗಿ ನಾವು ಅದನ್ನು ವಯಲೇಟ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ನಾವು ಇಲ್ಲಿ ಡೆಲ್ಲಿಗೆ ಬಂದು ಇಷ್ಟು ಜನ 100-200 ಜನ ಕರ್ಕೊಂಡು ಬಂದು ಅವರ ಮೇಲೆ FIR ಹಾಕಿ ನಾವು ಪ್ರತಿ ಬಾರಿ ಕೇಸಿಗೆ ಕುಣಿದಾಡೋದಕ್ಕೆ ಆಗೋದಿಲ್ಲ. ಅದರ ಒಂದು ಶಕ್ತಿ ಏನಿದೆ ಅದು ಇನ್ನೊಮ್ಮೆ ರಿವೀಲ್ ಆಗಿದೆ ಅಂತ.